ಆರಂಭಿಕ ಸೆಷನ್ ಆರಂಭನ ಕಾಣಲಿಕ್ಕಿದೆ. ವಸೀಂ 11 ಥಂಡರ್ಸ್ನ ಮೊದಲ ಸರದಿ ಆಟಗಾರ ಅಂಕಣ ಒಳ ಎಂಟ್ರಿನ ಪಡ್ಕೊಳ್ತಾ ಇದ್ದಾರೆ. ನವೀನ್ ಮತ್ತು ಹರಿ ಮೊದಲ ಸರದಿ ಆಟಗಾರರು. ಮತ್ತು ಟೀಮ್ BSR ಅದ್ಯಾವ ಎಸ್ಗಾರನ ಆರಂಭಿಕ ವರ್ಗವಾಗಿ ಪರಿಚಯಿಸ್ತಾರೆ ನೋಡಬೇಕಾಗಿದೆ. ಒಂದು 6 ಓವರ್ಗಳ ಪಂದ್ಯಾಟ ಅಂಕಣ ಭಾಗದಲ್ಲಿ ಸಾಗ್ತಾ ಇದೆ ಕೂಡ. ಆರಂಭಿಕ ಇನ್ನಿಂಗ್ಸ್ 25 ನಿಮಿಷ ಒಳಗಾಗಿ ಮುಕ್ತಾಯವನ್ನು ಮಾಡಿಕೊಡಬೇಕಾಗಿದೆ. ಆರಂಭಿಕ ಟಾಸ್ ಪರಾಜಯವನ್ನು ಕಾಣ್ತಾ ಇರತಕ್ಕಂಥ ವಸೀಂ 11 ಥಂಡರ್ಸ್ಗಳ ತಂಡ ಮೊದಲ 6 ಓವರ್ಗಳಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಅನೀಸ್ ಮೊದಲ ಅವರಿಗಾಗಿ ಇಲ್ಲಿ ಚೆಂಡನ ಟೀಮ್ BSR ಪರವಾಗಿ ಪಡ್ಕೊಳ್ತಾ ಇದ್ದಾರೆ. ನವೀನ್ ಸ್ಟ್ರೈಕಲ್ಲಿ ಆರಂಭಿಕ ಎಸೆತ ಸುಂದರತೆಯಾಗಿ ಮುಕ್ತಾಯವನ್ನು ಅನೀಸ್ ಮಾಡಿಕೊಟ್ರು. ಓಟುಗಳು ಬರುತ್ತಾ ಇಲ್ಲಿ ಆರಂಭಿಕ ಚೆಂಡು ಡಾಟ್ ಬಾಲ್ ರೂಪದಲ್ಲಿ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಡಾಟ್ ಬಾಲ್ನ ಸೇರ್ಪಡೆಯೂ ಕೂಡ 12 ತಂಡಗಳು ಭಾಗವಹಿಸ್ತಾ ಇರತಕ್ಕಂಥ ವ್ಯವಸ್ಥಿತ 3 ದಿನದ ಹಗಲು ರಾತ್ರಿಯ ದಾಖಲೆಯ ಶ್ರೀಮಂತಿಗೆಯ ದಾಂಡು ಚೆಂಡಿನ GBA ಈಸ್ಟ್ ಪ್ರೀಮಿಯರ್ ಲೀಗ್ 2026 ಪಂದ್ಯಾಕೂಟ ಸಾಗ್ತಾ ಇದೆ. 2 ಕ್ಷೇತ್ರಗಳ ಆಟಗಾರರಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮಹದೇಶ್ವರ ಕ್ಷೇತ್ರ ಮತ್ತು ಕೇರ್ಪುರ ಕ್ಷೇತ್ರ ಆಟಗಾರರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸುಂದರತೆಯ ಚೆಂಡು ಮತ್ತೆ ಓಟಗಳು ಬರ್ತಾ ಇಲ್ಲ. 2 ಎಸೆತ ಅನೀಸ್ ಮುಕ್ತಾಯವನ್ನು ಮಾಡಿಕೊಟ್ರು. ಡಾಟ್ ಬಾಲ್ಗಳ ಸೇರ್ಪಡೆಯೂ ಕೂಡ ವ್ಯವಸ್ಥಿತ ದಾಖಲೆಯ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ ಆಸಿಫ್ ಮತ್ತು ಅಸ್ಗಾರ್ ಅವರ ಮಾಲೀಕತ್ವದ CR7 ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡಿ ಯೂಟ್ಯೂಬ್ ಮುಖಾಂತರ ಬಿತ್ತರಿಸ್ತಾ ಇದೆ. IPL ಅಲ್ಲಿ ಕ್ಯಾಮರಾಮ್ಯಾನ್ ಆಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಅಲಿ ಫ್ರಮ್ ಮುಂಬೈ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಮೊದಲಾಗಿ ನಾವು GBA ಸೋಷಿಯಲ್ ಆರ್ಗನೈಸೇಷನ್ ಸಂಸ್ಥೆಯ ಪರವಾಗಿ ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ತಟ್ಟಿಮುಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಮೊದಲ ಓವರ್ನಲ್ಲಿ ಅನೀಸ್ ಬಹಳಷ್ಟು ಉತ್ತಮ ರೀತಿಯ ಚೆಂಡನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ. ಈತ 4 ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತೆ 5ನೆಯ ಬಾರಿ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನಗಳು ಸಾಗ್ತಾ ಇದೆ. ಇದಾದ ಬಳಿಕ ದಿನದ 5ನೆಯ ಪಂದ್ಯ ಸಾಗುತ್ತೆ. ಕಲ್ಕೆರೆ ಕಿಂಗ್ಸ್ ವರ್ಸಸ್ ಕುವೆಂಪು ವೈಚಾರಿಕತೆ ಪಂದ್ಯಾಟವನ್ನು ಆಡುತ್ತಾರೆ. ಅದಾದ ಬಳಿಕ KTR 11 ಮತ್ತು KB72 ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಕೊನೆಯ ಬಾರಿ ಅನೀಸ್ ಕೊನೆಯ ಚೆಂಡು ನೋಬಾಲ್ ಸೂಚನಾ ತೀರ್ಪುಗಾರ ರವಾನ ಸೇರುತ್ತೆ. ಹೆಚ್ಚುವರಿ ಓಟುಗಳ ಸೇರ್ಪಡೆ. 2ನೆಯ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳ ನಡುವೆ ಈತ ಯಶಸ್ಸನ್ನು ಕಂಡ್ರು. 2+1 3 ಓಟಗಳ ಸೇರ್ಪಡೆ. ಫ್ರೀಟ್ ಜಾರಿಯನ್ನು ಪಡ್ಕೊಳ್ತಾ ಇದೆ ಕೂಡ. ಫ್ರೀಟ್ ಜಾರಿಯನ್ನು ಪಡ್ಕೊಳ್ತಾ ಇದೆ. ಈ ಹಂತದಲ್ಲಿ ಅದೆಷ್ಟು ಓಟವನ್ನು ಇಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ. ವಸೀಂ 11 ಥಂಡರ್ಸ್ ಮತ್ತು ಟೀಮ್ BSR ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದೆ. ದಿನದ 4ನೇ ಪಂದ್ಯ ಕೂಡ ಸಾಗ್ತಾ ಇದೆ. ಫ್ರೀಟ್ ಚೆಂಡಿಗಾಗಿ ನಗತವನ್ನ ಕಾಣ್ತಾ ಇರ್ತಕ್ಕಂಥ ಚೆಂಡು. ಫ್ರೀಟ್ ಚೆಂಡಲ್ಲಿ ಓಟಗಳು ಬರ್ತಾ ಇದ್ದ ಡಾಟ್ ಬಾಲ್ಗಳ ಸೇರ್ಪಡೆನ ಕಾಣ್ತಾ ಇದೆ. ಆರಂಭಿಕ ಓವರ್ ಇತ್ತ ಇಲ್ಲಿ ಮುಕ್ತಾಯವನ್ನು ಮಾಡಿಕೊಟ್ರು. ಮುಕ್ತಾಯದ ಮೊದಲ ಓವರ್ಗಳ ಬಳಿಕ ವಸೀಂ 11 ಥಂಡರ್ಸ್ಗಳ ತಂಡ 4 ಓಟವನ್ನು ದಾಖಲಿಸ್ತಾ ಇದೆ. 5 ಓವರ್ಗಳ ಪಂದ್ಯಾಟ ಇನ್ನೂ ಕೂಡ ಮೊದಲ ಹಂತದ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. GBA ಈಸ್ಟ್ ಅಧ್ಯಕ್ಷರು DK ಮೋಹನ್ ಬಾಬು ಸರ್ ಅವರ ಜೊತೆಗಾಗಿ KT ರಾಜ್ಕುಮಾರ್ ಅವರೊಂದು ಸಾರಥ್ಯದಲ್ಲಿ ಸಾಗ್ತಾ ಇರತಕ್ಕಂಥ ವ್ಯವಸ್ಥಿತ ದಾಖಲೆಯ 3 ದಿನದ ಹಗಲು ರಾತ್ರಿ ದಾಂಡು ಚೆನ್ನ ಕ್ರಿಕೆಟ್ ಪಂದ್ಯಾಕೂಟ.
ವಿಜಯ ಸಾರ್ಕಬಾದಲ್ಲಿ ಮತ್ತೆರಡನೆಯ ಬಾರಿ ತಳ ಮತ್ತೆ 5 ಓಟಗಳು. ಬೀಸಬಲ್ಲ ಪ್ರಯತ್ನ ಗೂಟದ ಹಿಂಭಾಗದಲ್ಲಿ ಓಟಗಳು ಬರಿತಾ ಇದೆ. ಕ್ಷೇತ್ರರಕ್ಷಣೆ ದಾಖಲಿಸುವಂತಹ ಹಂತವನ್ನ ಕಂಡ್ರು. ಈತ 1 ಓಟಗಳ ಸೇರ್ಪಡೆ ಎರಡನೆಯವರ ಚಾತಿಯಲ್ಲಿ ವಸೀಂ 11 ಥಂಡರ್ಸ್ಗಳ ತಂಡ 6 ಓಟವನ್ನು ತಲುಪ್ತಾ ಇದೆ. ಅದೆಷ್ಟು ಓಟವನ್ನು ಮೊದಲ ಇನ್ನಿಂಗ್ಸ್ ನಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ. ಮತ್ತೆ ಮೂರನೆಯ ಬಾರಿ ಭರವಸೆನ ಹೊಡೆತ ದಾಖಲಿಸಲು ಪ್ರಯತ್ನ ನವೀನ್ ಮಾಡ್ತಾ ಇದ್ದಾರೆ. ನೆಟ್ಟನಾರ ಹೊಡೆತನ ದಾಖಲಿಸಿದ್ರು. ಲಾಂಗ್ ಆಫ್ ಮತ್ತು ಲಾಂಗ್ ನಡುವೆ ಕ್ಷೇತ್ರರಕ್ಷಣೆ ದಾಖಲಾತಿಯನ್ನು ಕಾಣುತ್ತಾ ಇದೆ. ಒಂಟಿ ಓಟಗಳಿಗೆ ಅವಕಾಶವನ್ನು ಎಸ್ಆರ್ ಮಾಡಿಕೊಳ್ತಾ ಇದ್ದಾರೆ ಕೂಡ. 1 ಓಟದ ಹೆಚ್ಚುವರಿ 7 ಓಟವನ್ನು ತಲುಪ್ತಾ ಇದೆ ಕೂಡ. ಮತ್ತೆ 4ನೇ ಬಾರಿ ವಿಶೇಷ ಶೈಲಿಯ ಹೊಡೆತ ದಾಖಲಿಸಲ ಪ್ರಯತ್ನ ಡಿಫಾಲ್ಗೆ ಬಾದಲ್ಲಿ ಕ್ಷೇತ್ರರಕ್ಷಣೆ ದಾಖಲಿಸಿದ್ರು. 1 ಓಟ 2ನೇ ಓಟವನ್ನು ವಸೀಂ 11 ಥಂಡರ್ಸ್ನ ಆರಂಭಿಕ ಸರದಿ ಆಟಗಾರಿತ ದಾಖಲಿಸ್ತಾ ಇದ್ರಿ. 2 ಓಟಗಳ ಪೂರೈಕೆಯೂ ಕೂಡ. 2ನೇವರ ಚಾತಿಯಲ್ಲಿ 4 ಚೆಂಡುಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 9 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಕಾಣ ಸಿಗ್ತಾ ಇದ್ದಾವೆ. ಕೊನೆ 2 ಎಸೆತ 2ನೇ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಹರೀಶ್ ಸ್ಟ್ರೈಕಲ್ಲಿ ಇದ್ದಾರೆ. ಓಟಗಳು ಮತ್ತೆ ಬರ್ತಾ ಇದೆ. ಒಂಟಿ ಓಟವನ್ನು ದಾಖಲಿಸಿದ್ರೆ ಗೂಟದ ಹಿಂಭಾಗದಲ್ಲಿ 1 ಓಟಗಳ ಪೂರೈಕೆಯೂ ಕೂಡ. 10 ಓಟವನ್ನು ತಲುಪ್ತಾ ಇದೆ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಪಂದ್ಯಾಕೂಟದ ನೇರ ಪ್ರಸಾರವನ್ನು ಒಂದು ಆಸಿಫ್ ಮತ್ತು ಅಸ್ಗರ್ ಅವರ ಮಾಲೀಕತ್ವದ CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪಂದ್ಯಾಕೂಟ ನೇರ ಪ್ರಸಾರ ಮಾಡಿ ಯೂಟ್ಯೂಬ್ ಮುಖಾಂತರವಾಗಿ ಬಿತ್ತರಿಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ವರ್ತೂರಿನ ರಾಷ್ಟ್ರೀಯ ಮಟ್ಟದ ಅಂಡರ್ 22 KVR ಕಪ್ ಪಂದ್ಯಾಕೂಟದಲ್ಲಿ ಮೊದಲ ಬಾರಿ ಸ್ಟೆಂಪ್ ಮೈಕನ್ನು ಬಳಸಿರ್ತಕ್ಕಂಥ ಸಂಸ್ಥೆಯು ಕೂಡ CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಒಂದು ವ್ಯವಸ್ಥಿತ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡುತ್ತಾ ಇದೆ. ಆ ಸಂಸ್ಥೆಗೆ ಮೊದಲಾಗಿ ನಾವು GBA ಸೋಷಿಯಲ್ ಆರ್ಗನೈಸೇಷನ್ ಪರವಾಗಿ ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ಸಂಸ್ಥೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯಶಸ್ಸನ್ನು ಕಾಣಲಿ ಎನ್ನುವಂಥ ಒಂದು ಶುಭ ಹಾರೈಕೆಯನ್ನು ಸಲ್ಲಿಸ್ತಾ ಇದ್ದೇವೆ ಕೂಡ. ಎರಡು ಓವರ್ ಮುಕ್ತಾಯವನ್ನು ಕಾಣುತ್ತಾ ಇದೆ. 11 ಓಟವನ್ನು ತಲುಪ್ತಾ ಇದ್ದಾರೆ. 24 ಚೆಂಡುಗಳು ಆರಂಭಿಕ ಹಂತದ ಮುಕ್ತಾಯಕ್ಕಾಗಿ ಬಾಕಿ ಉಳಿಯುತ್ತಾ ಇದೆ. ಅದ್ಯಾವ SR ಅನ್ನು ಪರಿಚಯಿಸ್ತಾರ ನೋಡಬೇಕಾಗಿದೆ. ಟೀಮ್ BSR ಮೊದಲ ಟಾಸ್ ಜಯವನ್ನು ಕಂಡಿರ್ತಕ್ಕಂಥ ತಂಡ. ಆರಂಭಿಕ ಓವರ್ನಲ್ಲಿ ಬಹಳ ಶುತ್ತಮುತ್ತ ಒಂದು ಚೆಂಡನ್ನು ದಾಖಲಿಸಿರ್ತಕ್ಕಂಥ ಅನಿಸಿತ ಮತ್ತೆ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಅನೀಸ್ ಹೆಸರಾದ ಮೋರರ ಮೊದಲ ಚೆಂಡು. ಈತ ಓಟಗಳು ಬರುತ್ತಲ್ಲ 2ನೇ ವೈಯಕ್ತಿಕ ಓವರ್ ಅನ್ನು ದಾಖಲಿಸಿದ ಯಶಸ್ವಿ ಬೌಲರ್ ಯಶಸ್ಸನ್ನು ಕಂಡ್ರು. ಇಲ್ಲಿ ಆರಂಭಿಕ ವಿಕೆಟ್ಸ್ ಕೂಡ ಆಘಾತವನ್ನು ಕಾಣ್ತಾ ಇದೆ. ಮೊದಲ ವಿಕೆಟ್ಸ್ ಇಲ್ಲಿ ಕಳ್ಕೊಳ್ತಾ ಇದ್ದಾರೆ. ಅದ್ಯಾವ ಆಟಗಾರನಿತ ವಸೀಂ 11 ಥಂಡರ್ಸ್ ಆಟಗಾರರು ಕಳಿಸಿ ಕೊಡ್ತಾರೆ ನೋಡಬೇಕಾಗಿದೆ. ಹೊಸ ಆಟಗಾರ ಅಬೂನಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮತ್ತೋರ್ವ ಬೆರಸಿನ ಆಟಗಾರ ಕೂಡ. ಮುಕ್ತಾಯದ 13 ಚೆಂಡುಗಳ ಒಟ್ಟಾರೆ 11ಕ್ಕೆ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡುತ್ತಾ ಇದೆ. ಅಬುನಿ ಹೊಸ ಆಟಗಾರನ ಸೇರ್ಪಡೆ. ಅನೀಸ್ ಮತ್ತೆ 2ನೇ ಬಾರಿ. ಬಹಳ ಶತಮರತಿಯ ಹೊಳತ ಮಿಡಾಫಲಿ ಅಬುನಿ ಓಟವನ್ನು ದಾಖಲಿಸಿದ್ರು. ಅಬುನಿ ಖಾತೆ ಕೂಡ ಆರಂಭವನ್ನು ಕಾಣುತ್ತಾ ಇದೆ. ಒಂಟಿ ಓಟಗಳ ಮುಖಾಂತರವಾಗಿ ಸ್ಥಗಿತವನ್ನು ಕಂಡಿರ್ತಕ್ಕಂಥ ರಣಧಾರಣ ಇವಾಗ ಏರಿಕೆಯನ್ನು ಕಾಣುತ್ತಾ ಇದೆ. 12 ಓಟವನ್ನು ತಲುಪ್ತಾ ಇದ್ದಾರೆ. ಅಬುನಿ ಖಾತೆ ಕೂಡ ಆರಂಭವನ್ನು ಕಾಣುತ್ತಾ ಇದೆ. ಮರೋನರ ಚಾಲ್ಸಿಯಲ್ಲಿ 12 ಓಟವನ್ನು ತಲುಪ್ತಾ ಇರ್ತಕ್ಕಂಥ ತಂಡ. ಇತ್ತ ಮತ್ತೆ ಮಿಡ್ ವಿಕೆಟ್ ಓಟವನ್ನು ದಾಖಲಿಸಿದ್ರು. ಒಂಟಿ ಓಟಗಳ ಪೂರೈಕೆ ನವೀನ್ ಕಂಡ್ರು. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. 13 ಓಟವನ್ನು ತಲುಪ್ತಾ ಇದ್ದಾರೆ. ಆರಂಭಿಕ ವಿಕೆಟ್ಸ್ ಹರಿ ರೂಪದಲ್ಲಿ ಕಳ್ಕೊಂಡಿರ್ತಕ್ಕಂಥ ತಂಡ ಬಳಿಕ 2ನೇ ಕ್ರಮಾಂಕದ ಆಟಗಾರ ಅಬೂನಿ ಒಂದೆಡೆ ಅಂಕಣ ಎಂಟ್ರಿಯನ್ನು ಕಂಡಿದ್ದಾರೆ.
ರಿವರ್ಸ್ ಶಾಟ್ ಕಾಣಬಲ್ಲಂತ ಪ್ರಯತ್ನಗಳ ನಡುವೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳು ದಾಖಲಾತಿಯನ್ನು ಕಾಣುತ್ತಾ ಈ ರೀತಿಯ ಹೆಚ್ಚುವರಿ ಓಟಗಳ ಸೇರ್ಪಡೆ ಈ ಹಂತದಲ್ಲಿ ಕಂಡುಕೊಳ್ತಾ ಇದ್ದೇವೆ. 14 ಓಟವನ್ನು ತಲುಪ್ತಾ ಇದೆ ಕೂಡ. 6 ಓವರ್ಗಳ ರೂಪದಲ್ಲಿ ಸಾಗ್ತಾ ಇರತಕ್ಕಂಥ ಪಂದ್ಯ 40-45 ಓಟಗಳು ಕೂಡ ಖಂಡಿತ ಹೋರಾಟಕಾರಿಯ ಮೊತ್ತ. ಅದಾವ ರೀತಿ ಒಂದು ಮೊತ್ತವನ್ನು ಮೊದಲ ಹಂತದಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ. ಕೊನೆ 2 ಎಸೆತ ಈ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿಯುತ್ತಾ ಇದೆ. ಅನೀಸ್ ಹೆಸರಾಗದ 5ನೇಯ ಚೆಂಡು ಹೊರ ತಿರುವನ್ನು ಕಾಣ್ತಾ ಇದೆ. ವೈಟ್ ಬಾಲ್ ಸೂಚನಾ ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. ಲಕ್ಷ್ಮೀಕಾಂತ್ ದಾಸರಹಳ್ಳಿ ಮತ್ತು ಸುನಿಲ್ ವಾರಣಾಸಿ ಪ್ರಸ್ತುತ ಪಂದ್ಯಾಟದ ತೀರ್ಪುಗಾರರಾಗಿ ತೀರ್ಪುಗಾರಿಕೆಯನ್ನು ನೀಡುತ್ತಾ ಇದ್ದಾರೆ. ಡಿಫೆಕ್ಷ ಕವಾರ್ಸ್ ಭಾಗದಲ್ಲಿ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳು ಮತ್ತೆ ಬರ್ತಾ ಇದೆ. 1-1 ಓಟವನ್ನು ಒಂದು ನವೀನ್ ಮತ್ತು ಅಬೂನಿ ದಾಖಲಿಸ್ತಾರೆ. ಜೊತೆ ಆಟ ಮುಂದುವರಿ ಕಾದಿಯನ್ನು ಕಾಣ್ತಾ ಇದೆ. ಈತ 1 ಓಟಗಳ ಹೆಚ್ಚುವರಿ 16 ಓಟವನ್ನು ತಲುಪ್ತಾ ಇದ್ದಾರೆ ಕೂಡ. ಅನೀಸ್ ಕೊನೆಯ ಬಾರಿ. ಅಬೂನಿ ಸ್ಟ್ರೈಕ್ ಅಲ್ಲಿ ಅಂತಿಮ ಎಸೆತ ಬೀಸಬಲ್ಲ ಪ್ರಯತ್ನಗಳು ಸಾಗ್ತದೆ. ಓಟಗಳು ಬರುತ್ತಲೇ ಸುಂದರತೆ ಓವರ್ ಅನೀಸ್ ಮುಕ್ತಾಯವನ್ನು ಮಾಡಿಕೊಟ್ರು. ಮುಕ್ತಾಯ ಕಾಣ್ತಾ ಇರ್ತಕ್ಕಂಥ 3 ಓವರ್ಗಳ ಬಳಿಕ ಇತ್ತ ವಸೀಂ 11 ಥಂಡರ್ಸ್ಗಳ ತಂಡ 16ಕ್ಕೆ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಮುಕ್ತಾಯ ಕಂಡ 3 ಓವರ್ಗಳ ಬಳಿಕ 16ಕ್ಕೆ ಮೊದಲ ವಿಕೆಟ್ಸ್ ವಸೀಂ 11 ಥಂಡರ್ಸ್ ಕಳ್ಕೊಳ್ತಾ ಇದೆ. 18 ಎಸೆ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಅಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಕಾಲೇಜು ವಿದ್ಯಾರ್ಥಿಗಳು ದೇವಸ್ಥಾನ ಹಿಂಬದಿಯಲ್ಲಿ ಓಡಾಟವನ್ನು ಮಾಡಬೇಕೆನ್ನೋದಾಗಿ ತಿಳಿಸ್ತಾ ಇದ್ದೇವೆ. ಸಂಘಟಕರ ಪರವಾಗಿ ಪಂದ್ಯಾಟಕ್ಕೆ ಸಹಕರಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ನಾಲ್ಕನೇ ಓವರ್ ಆರಂಭನ ಕಾಣ್ತಾ ಇದೆ. ನಾನಿ ಚೆಂಡನ್ನು ಪಡ್ಕೊಂಡ್ರು. ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡು ನಡುವರ ತಿರುವನ್ನ ಕಾಣ್ತಾ ಇದೆ. ಈತ ಅತಿಕ್ರಮ ಗುಡ್ ಬಾಲ್ ಅನ್ನುವಂಥ ಸೂಚನೆ ರವಾನಿಸ್ತಾ ಇದ್ದಾರೆ. ಮೊದಲ ಎಸೆತ ಮುಕ್ತಾಯವನ್ನು ಕಾಣ್ತಾ ಇದೆ. 16ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇರ್ತಕ್ಕಂಥ ವಸೀಂ 11 ಥಂಡರ್ಸ್ಗಳ ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಇನ್ನು ಕೂಡ ಅನುಭವಿ ಆಟಗಾರ ಅಂಕಣ ಒಳಭಾಗದಲ್ಲಿ ಉಪಸ್ಥಿತಿಯನ್ನು ಕಾಣ್ತಾ ಇದೆ. ಒಂದೆಡೆ ನವೀನ್ ಮತ್ತು ಅಬೂನಿ ಜೊತೆ ಆಟ ಮುಂದುವರಿ ಕಾದಿಯನ್ನು ಕಾಣ್ತಾ ಇದೆ. 2ನೇ ಚೆಂಡು ತಟ್ಟಿ ಮುಟ್ಟಿ ಓಟವನ್ನು ಕವರ್ಸ್ ಭಾಗದಲ್ಲಿ ದಾಖಲಿಸಿದ್ರು. ಮತ್ತೆ ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. 1 ಓಟದ ಹೆಚ್ಚುವರಿ 17 ಓಟವನ್ನು ತಲುಪ್ತಾ ಇದೆ ಕೂಡ. ಅದೆಷ್ಟು ಓಟವನ್ನು ಮೊದಲ ಹಂತದಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ. 4ನೇ ಪಂದ್ಯ ರಾಜೀವ್ ಗಾಂಧಿ ಕ್ರೀಡಾಂಗಣದ ಒಳಭಾಗದಲ್ಲಿ ಮುಂದುವರಿ ಕಾದಿಯನ್ನು ಕಾಣ್ತಾ ಇದೆ. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸಬಲ್ಲ ಪ್ರಯತ್ನ ಅಬೂನಿ ಮಾಡ್ತಾ ಇದ್ರು. ಓಟಗಳು ಬರ್ತಾ ಇಲ್ಲ. ನಾನಿ ಇಲ್ಲಿ ಡಾಟ್ ಬಾಲ್ ದಾಖಲಿಸಿದ್ರು. ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. ನಟನಾರ ಹೊರತನ ದಾಖಲಿಸಲ ಪ್ರಯತ್ನ ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಲಾಂಗರ್ ನಲ್ಲಿ ಇವಾಗ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ವಸೀಂ 11 ಥಂಡರ್ಸ್ನ ಮತ್ತೊಂದು ಹೊತ್ತರೆ ಕೂಡ ಆಘಾತವನ್ನು ಕಾಣ್ತಾ ಇದೆ ಅಬೂನಿ ರೂಪದಲ್ಲಿ. ಈತ ಮತ್ತೋರ್ವ ಹೊಸ ಆಟಗಾರನ ಸೇರ್ಪಡೆ
ರಿಯಾಜ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಅದೆಷ್ಟು ಓಟವನ್ನು ಮೊದಲ ಹಂತದ ದಾಖಲಿಸ್ತಾರೆ ನೋಡಬೇಕಾಗಿದೆ. ಈಗಾಗಲೇ ಯಶಸ್ಸನ್ನ ನಾನಿ ಪಡ್ಕೊಂಡ್ರು. ಅಬುನಿ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣುತ್ತಾ ಇದೆ. 17ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡುತ್ತಾ ಇದೆ. ಚಾಲ್ತಿಯ 4ನೇ ಓವರ್ನಲ್ಲಿ ನಾನಿ ದಾಖಲಿಸಿರುವ 4 ಚೆಂಡುಗಳಲ್ಲಿ ಒಂದೆಡೆ 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟು ಈಗಾಗಲೇ ಮೊದಲ ಒಂದು ಯಶಸ್ಸನ್ನ ಅಬುನಿ ರೂಪದಲ್ಲಿ ಪಡ್ಕೊಂಡಿದ್ದಾರೆ. ಅಂತಿಮ 2 ಎಸೆತಗಳ ಆಟ 4ನೇ ಓವರ್ನಲ್ಲಿ ಬಾಕಿ ಉಳಿಯುತ್ತಾ ಇದೆ. ರಿಯಾಜ್ ಆಟಗಾರ ಲೆಫ್ಟಿ ಆಟಗಾರನ ಸೇರ್ಪಡೆ. ನಾನಿ 5ನೇ ಬಾರಿ. ರಿಯಾಜ್ ಸ್ಟ್ರೈಕ್ ಅಲ್ಲಿ ಮೊತ್ತ 17 ಓಟಗಳು. ಮೆರೋಸೆನ ಹೊಡೆತದ ಆಗಸಲ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳು ದಾಖಲಾತಿಯನ್ನು ಕಾಣುತ್ತಲ್ಲ. ಮಿಡ್ ವಿಕೆಟ್ ಅಲ್ಲಿ ಸುಲಭ ಸಾಧ್ಯತೆಯ ಕ್ಯಾಚ್ ಅನ್ನ ಇಲ್ಲಿ ಪಡ್ಕೊಂಡ್ರು. ಇಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಸಾಗಾಟವನ್ನು ಕಾಣುತ್ತಾ ಇದೆ. ಲೆಫ್ಟಿ ಆಟಗಾರನ ವಿಕೆಟ್ ಸೀತ ರಿಯಾಜ್ ರೂಪದಲ್ಲಿ ವಸೀಂ 11 ಥಂಡರ್ಸ್ ನ ತಂಡ ಕಳ್ಕೊಳ್ತಾ ಇದೆ. ಈತ ಮತ್ತೊರು ಹೊಸ ಆಟಗಾರನ ಸೇರ್ಪಡೆಯೂ ಕೂಡ. ಪಿಳ್ಳು ಹೊಸ ಆಟಗಾರನ ಸೇರ್ಪಡೆ ಅಂಕಣಗಳ ಭಾಗದಲ್ಲಿ ಕಂಡುಕೊಳ್ತಾ ಇದ್ದಾವೆ. ನಾನೇ ಬಹಳ ಉತ್ತಮ ಚೆಂಡನ್ನು ದಾಖಲಿಸಿದ್ರು. ಬ್ಯಾಕ್ ಟು ಬ್ಯಾಕ್ ಯಶಸ್ಸನ್ನು ಕಂಡಿರ್ತಕ್ಕಂಥ ಬೌಲರ್ ಕೂಡ. ಹ್ಯಾಟ್ರಿಕ್ ವಿಕೆಟ್ಸ್ ಅನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಒಂದೆಡೆ ಟೀಮ್ BSR ನ ಬೌಲರ್ ನಾನಿ ಅವರಿಗಿದೆ. ಅದ್ಯಾವ ರೀತಿ ಇವಾಗ ಅಂತಿಮ ಚೆಂಡನ್ನು ಮುಕ್ತಾಯ ಮಾಡಿ ಕೊಡ್ತಾರೆ ನೋಡಬೇಕಾಗಿದೆ. ಅಂತಿಮ ಚೆಂಡು ಮತ್ತೆ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋಮ್ಯಾನ್ಸ್ ಲ್ಯಾಂಡ್ಗೆ ಬೀಳ್ತಾ ಇದೆ. ಅಂತಿಮ ಚೆಂಡಲ್ಲಿ ಓಟಗಳಿಗೆ ಅವಕಾಶವನ್ನು ನಾನಿ ಮಾಡಿ ಕೊಡ್ತಾ ಇದ್ದಾರೆ. ಇಲ್ಲಿ 4 ಓವರ್ ಮುಕ್ತಾಯವನ್ನು ಕಾಣುತ್ತಾ ಇದೆ. 18ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡುತ್ತಾ ಇದೆ. ಐದನವರಿಗಾಗಿ ಮತ್ತೆ ವಿಜಯ್ ಅವರನ್ನು ಪರಿಚಯಿಸ್ತಾ ಇದೆ. ಟೀಮ್ BSR ಇಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದೆ. ವಸೀಂ 11 ಥಂಡರ್ಸ್ ವಿರುದ್ಧವಾಗಿ 18ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ವಿಜಯ್ ಹೆಸರದ 5ರವರ ಮೊದಲ ಚೆಂಡು ಓಟಗಳು ಬರುತ್ತಾ ಇಲ್ಲ. ಡಾಟ್ ಬಾಲ ಸೇರ್ಪಡೆ ವಿಜಯ್ ಮುಖಾಂತರವಾಗಿ ಕಂಡುಕೊಳ್ಳುತ್ತಾ ಇದ್ದಾವೆ. ಕೊನೆಯ 11 ಎಸೆತ ಮೊದಲ ಹಂತದ ಮುಕ್ತಾಯಕ್ಕಾಗಿ ಬಾಕಿ ಉಳಿಯುತ್ತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. 18 ಓಟವನ್ನು ಈಗಾಗಲೇ ದಾಖಲಿಸಿದ್ದಾರೆ. ಮತ್ತೆರಡನೆಯ ಬಾರಿ ಪಿಲ್ಲು ಹೆಸರದ 2ನೇ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಈತ ಇಲ್ಲಿ ಸುಲಭ ಸಾಧದ ಕ್ಯಾಚರ್ ಟೀಮ್ BSR ಕ್ಷೇತ್ರರಕ್ಷಕರು ಇಲ್ಲಿ ಮತ್ತೆ ಪಡ್ಕೊಳ್ತಾ ಇದ್ದಾರೆ. ಆದರೀತ ಮತ್ತೆ ಆಘಾತವನ್ನು ಕಾಣುತ್ತಾ ಇದೆ. ವಸೀಂ 11 ಥಂಡರ್ಸ್ಗಳ ತಂಡ 4 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. 18 ಓಟವನ್ನು ಮಾತ್ರ ದಾಖಲಿಸಿದ ಹೊಸ ಆಟಗಾರನ ಸೇರ್ಪಡೆ ಮುಜ್ಜು ಅಂಕಣಕ್ಕೆ ಬರೆಸ್ತಾ ಇದ್ದಾರೆ. ಹತ್ತು ಎಸೆತಗಳ ಆಟ ಬಾಕಿ ಉಳಿಯುತ್ತಾ ಇದೆ. ಆರಂಭಿಕ ಹಂತದ ಟಾಸ್ ಪರಾಜಯವನ್ನು ಕಂಡಿರ್ತಕ್ಕಂಥ ವಸೀಂ 11 ಥಂಡರ್ಸ್ಗಳ ತಂಡ ಅದೆಷ್ಟರ ಒಂದು ಟಾರ್ಗೆಟ್ ಸಂಖ್ಯೆ ಮೊದಲ ಸೆಷನ್ ಮುಕ್ತಾಯದ ಬಳಿಕ ಬಿಟ್ಕೊಡ್ತಾರೆ ನೋಡಬೇಕಾಗಿದೆ. ಮುಜ್ಜು ಸಾಟಗಾರನ ಸೇರ್ಪಡೆ
ವಿಜಯ್ ಮತ್ತೆ ಮೂರನೆಯ ಬಾರಿ ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಬೇಕು. ಸಮಯಕ್ಕೆ ವಿಳಂಬವಾಗ್ತಾ ಇದೆ. ಇವತ್ತಿನ ದಿನದಲ್ಲಿ ಒಟ್ಟು 14 ಪಂದ್ಯಗಳು ಮುಕ್ತಾಯವನ್ನು ಕಾಣಬೇಕಾಗಿದೆ. ಒಂದು ಪಂದ್ಯವನ್ನು ಮುಕ್ತಾಯಗೊಳಿಸುವಂಥ ಒತ್ತಡ ಪರಿಸ್ಥಿತಿ ನಮ್ಮ ಸಂಘಟಕರಿದ್ದಾರೆ. ತಮ್ಮೆಲ್ಲರ ಸಹಕಾರದ 2ನೇ ದಿನದ ಎಲ್ಲ ಪಂದ್ಯಾಟಗಳು ಮುಕ್ತಾಯವನ್ನು ಕಾಣಲಿಕ್ಕೆ ಸಾಧ್ಯ. ತಮ್ಮೆಲ್ಲರ ಒಂದು ಸಹಕಾರವನ್ನು ಬಯಸ್ತಾ ಇದ್ದೇವೆ. ಡಿಫೆಕ್ಷ ಕವಾರ್ಸಿ ಬಾಲಿ ಓಟಗಳು ಬರುತ್ತಾ ಇದೆ. ಒಂಟಿ ಊಟವನ್ನು ದಾಖಲಿಸುವಂಥ ಪ್ರಯತ್ನಗಳು ಸಾಗ್ತಾ ಇದೆ. ಹೊಸ ಆಟಗಾರ ಮುಜ್ಜು ಖಾತೆ ಕೂಡ ಆರಂಭವನ್ನು ಕಾಣುತ್ತಾ ಇದೆ. ಒಂಟಿ ಊಟಗಳ ಮುಖಾಂತರವಾಗಿ ತಡ ಮೊತ್ತ 19 ಊಟವನ್ನು ತಲುಪ್ತಾ ಇದ್ದಾನೆ. ಸ್ಟೆಪ್ ಔಟ್ ಮಾಡಿಕೊಂಡು ಬೇಸಬಲ ಪ್ರಯತ್ನ ಕ್ಷಣ ಕಾಲ ಗಾಳಿಲಿ ತೇಲ್ತಾ ಇತ್ತು. ಅನೀಸ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಅದರಿಂದ ಮತ್ತೆ ಆಘಾತವನ್ನು ಕಾಣುತ್ತಾ ಇದೆ ವಸೀಂ 11 ಥಂಡರ್ಸ್ ಗಳ ತಂಡ. ಇತ್ತ ಅರ್ಧಾಂಶ 5 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡುತ್ತಾ ಇದೆ. 19 ಊಟವನ್ನು ದಾಖಲಿಸಿದ್ದಾರೆ ಪ್ರಗತಿ 5ನೇ ಓವರ್ನಲ್ಲಿ. ಕೊನೆಯ 8 ಚೆಂಡುಗಳ ಆಟ ಮಾತ್ರ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಬಾಕಿ ಉಳಿಯುತ್ತಾ ಇದೆ. ಇತ್ತ ಮತ್ತೋರ್ವ ಹೊಸ ಆಟಗಾರನ ಸೇರ್ಪಡೆ ಗಂಗು ಅಂಕಣಕ್ಕೆ ಬರ್ತಾ ಇದ್ದಾರೆ. ಗಂಗು ಹೊಸ ಆಟಗಾರ ವಿಜಯ್ ಮತ್ತೆ 5ನೇ ಬಾರಿ. ಗಂಗು ಬೀಸಬಲ್ಲ ಪ್ರಯತ್ನವನ್ನು ಕಂಡ್ರು. ಇತ್ತ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳು ಬರುತ್ತಲ್ಲ ಗೂಟದ ಹಿಂಭಾಗದಲ್ಲಿ ಒಂಟಿ ಓಟವನ್ನು ಗಂಗು ದಾಖಲಿಸ್ತಾ ಇದ್ದಾರೆ. ಗಂಗು ಖಾತೆ ಆರಂಭವನ್ನು ಕಾಣುತ್ತಾ ಇದೆ. 1 ಓಟಗಳಿಗಿಂತ ವಿಜಯ್ ಅವಕಾಶವನ್ನು 5ನೇ ಎಸೆತದಲ್ಲಿ ಮಾಡಿಕೊಟ್ರು. ತಡ ಮೊತ್ತವೂ ಕೂಡ 20 ಊಟವನ್ನು ತಲುಪ್ತಾ ಇದೆ. 7 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ವಿಜಯ್ ಕೊನೆ ಬಾರಿ ಮುಜ್ಜು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ ಎಸೆತ ನಡುವೆ ನಿರೀಕ್ಷಿತ ಹೊಡೆತಗಳು ಬರುತ್ತಾ ಇಲ್ಲ. ರನ್ಔಟ್ ಅವಕಾಶಗಳಿತ್ತು. ನಡುವೆ ಇತ್ತ ಯಶಸ್ಸನ್ನು ಕಾಣುತ್ತಾ ಇಲ್ಲ. 1 ಊಟಗಳ ಸೇರ್ಪಡೆ ಮುಕ್ತಾಯ ಕಂಡ 5 ಓವರ್ಗಳಲ್ಲಿ 21ಕ್ಕೆ 5 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯ ಆಟವನ್ನು ಆಡುತ್ತಾ ಇದೆ. ಕೊನೆಯ 6 ಎಸೆತಗಳು ಬಾಕಿ ಉಳಿತಾ ಇದೆ. ತಡದ ಮೊತ್ತ 21 ಊಟಗಳು. ಇದಾದ ಬಳಿಕ ಮುಂದಿನ ಪಂದ್ಯಾಟವನ್ನು ಆಡುತ್ತಾ ಇರ್ತಕ್ಕಂಥ ಕಲ್ಕೆರೆ ಕಿಂಗ್ಸ್ ಮತ್ತು ಕುವೆಂಪು ವೈಚಾರಿಕತೆ ಕ್ಯಾಪ್ಟನ್ ಟಾಸ್ಗೆ ಬರಬೇಕು. ಕಲ್ಕೆರೆ ಕಿಂಗ್ಸ್ ವರ್ಸಸ್ ಕುವೆಂಪು ವೈಚಾರಿಕತೆ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ಅಂತಿಮ 6 ಎಸೆತಗಳು ಬಾಕಿ ಉಳಿತಾ ಇದೆ ಮೊದಲ ಸೆಷನ್ ಮುಕ್ತಾಯಕ್ಕಾಗಿ. ಅಂತಿಮವರ ಮೊದಲ ಚೆಂಡನ್ನು ತಿರುಗಿಸಬಲ್ಲ ಪ್ರಯತ್ನವನ್ನು ಒಂದೆಡೆ ಅರುಣ್ ಮಾಡ್ತಾ ಇದ್ದಾರೆ. ಯಶಸ್ಸನ್ನು ಕಂಡ್ರು. ಡಾಟ್ ಬಾಲ್ ಸೇರ್ಪಡೆ. 5 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ತಡ ಮತ್ತೆ 21. ಮುಜ್ಜು ಬೀಸಬಲ ಪ್ರಯತ್ನವನ್ನು ಕಂಡ್ರು. ಬಹಳಷ್ಟು ತಮ್ಮ ಹೊಡೆತನ ದಾಖಲಿಸಿದ್ರು. ನಡುವೆ ಕ್ಷೇತ್ರ ರಕ್ಷಣೆ ದಾಖಲಿಸ್ತಾ ಇದ್ದಾರೆ. 2ನೇ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನ ಮುಜ್ಜು ಮತ್ತು ಗಂಗು ಮಾಡ್ತಾ ಇದ್ದಾರೆ. ಇಲ್ಲಿ 2 ಓಟಗಳಿಗೆ ಟೀಮ್ BSR ಕ್ಷೇತ್ರ ರಕ್ಷಕರ ಅವಕಾಶವನ್ನು ಮಾಡಿಕೊಟ್ರು. ತಳ ಮೊತ್ತವೂ ಕೂಡ 23 ಓಟವನ್ನು ತಲುಪ್ತಾ ಇದೆ. 4 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ವಸೀಂ 11 ಥಂಡರ್ಸ್ ಆಟಗಾರ ದಾಖಲಿಸ್ತಾರೆ ನೋಡಬೇಕಾಗಿದೆ. ಸಪೋರ್ಟ್ ಮಾಡಿಕೊಂಡು ಬೇಸಬಲ ಪ್ರಯತ್ನ ಇತ್ತ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಮಿಡ್ ಆಫ್ ಅಲ್ಲಿ ಸುಲಭ ಸಾಧ್ಯತೆ ಒಂದು ಕ್ಯಾಚ್ ಅನ್ನ ಸೀಮಾರೇಖೆ ಅಂಚಿನಲ್ಲಿ ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ 6ನೇ ವಿಕೆಟ್ಸ್ ಅನ್ನು ವಸೀಂ 11 ಥಂಡರ್ಸ್ ನ ತಂಡ ಕಳ್ಕೊಳ್ತಾ ಇದೆ. 23ಕ್ಕೆ 6 ವಿಕೆಟ್ಸ್ ಆಘಾತವನ್ನು ಕಾಣ್ತಾ ಇದೆ.
ಹೊಸ ಆಟಗಾರನ ಸೇರ್ಪಡೆ ಫೈರೋಜ್ ಅಂಕಣಕ್ಕೆ ಬರ್ತಾ ಇದ್ದಾರೆ. 3 ಎಸೆತಗಳು ಬಾಕಿ ಉಳಿತಾ ಇದೆ. ನಾಲ್ಕನೆಯ ಚೆಂಡು ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಬ್ಯಾಕ್ ಟು ಬೌಲರ್ ಸ್ಟಾರ್ಟ್. ನಡುವೆ ಒಂಟಿ ಓಟಗಳಿಗೆ ಅವಕಾಶನ ಬೈ ರೂಪದಲ್ಲಿ ಮಾಡಿಕೊಟ್ರು. ತಡ ಮೊತ್ತವು ಕೂಡ 24 ಓಟವನ್ನು ತಲುಪ್ತಾ ಇದೆ. ಅಂತಿಮ 2 ಚೆಂಡುಗಳ ಆಟ ಇನ್ನು ಕೂಡ ಮೊದಲ ಹಂತದ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಅತಿಕ್ರಮ ಓಟಗಳಿಗೆ ಅವಕಾಶನ ಮಾಡಿಕೊಟ್ರು. ವೈಡ್ ಬಾಲ್ ಸೂಚನೆ ತೀರ್ಪುಗಾರ ರವಾನ ಸರ್ ಒಂದು ಓಟದ ಹೆಚ್ಚುವರಿ 25 ಓಟವನ್ನು ತಲುಪ್ತಾ ಇದೆ. 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಮತ್ತೆ 5ನೆಯ ಬಾರಿ ಸ್ಟೆಪ್ ಔಟ್ ಮಾಡಿಕೊಂಡು ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ರನ್ಔಟ್ ಅವಕಾಶಗಳಿತ್ತು. ಅಂತಿಮ ಹಂತದ ರನ್ಔಟ್ ರೂಪದಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಕೊನೆಯ 1 ಎಸೆತ ಇನ್ನು ಕೂಡ ಮೊದಲ ಹಂತದ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. GBA ಈಸ್ಟ್ ಪ್ರೀಮಿಯರ್ ಲೀಗ್ 2026 ನಿನ್ನೆಯ ಹೊನಲು ಬೆಳಕಿನ ಹಡಿಯಲ್ಲಿ ಬಹಳಷ್ಟು ವ್ಯವಸ್ಥಿತವಾಗಿ ಶುಭಾರಂಭವನ್ನು ಕಂಡಿತು. 2ನೇ ದಿನದ ಪಂದ್ಯಾಟಗಳೊಂದೇ ರಾಜೀವ್ ಗಾಂಧಿ ಕ್ರೀಡಾಂಗಣ ಒಳಭಾಗದಲ್ಲಿ ಮುಂದುವರಿಕೆ ಹಾದಿಯನ್ನು ಕಾಣ್ತಾ ಇದೆ. 2 ಕ್ಷೇತ್ರದ ಪ್ರತಿಷ್ಠಿತ 12 ತಂಡಗಳು ಒಂದು ಪಂದ್ಯಾಕೂಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಮಹದೇವಪುರ ಕ್ಷೇತ್ರ ಮತ್ತು ಕೇರ್ಪುರ ಕ್ಷೇತ್ರದ ಆಟಗಾರರು ಈ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆರಂಭಿಕ ಶಾಸನ ಕೊನೆಯ ಚೆಂಡು ಗುಣಾಂತರವಾಗಿರ್ತಕ್ಕಂಥ ಚೆಂಡಿನ ಒಂದು ಲಾಭವನ್ನು ಕಾಣಬಲ್ಲಂತ ಪ್ರಯತ್ನಗಳ ನಡುವೆ ಅಂತಿಮ ಹಂತದಿತ್ತ ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ವಸೀಂ 11 ಥಂಡರ್ಸ್ನ ತಂಡ 25 ಓಟವನ್ನು ದಾಖಲಿಸ್ತಾ ಇದೆ. ಟಾರ್ಗೆಟ್ ಸಂಖ್ಯೆ 26. ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ವಸೀಂ 11 ಥಂಡರ್ಸ್ನ ತಂಡ 25 ಓಟವನ್ನು ದಾಖಲಿಸ್ತಾ ಇದೆ. ಈ ಪಂದ್ಯವನ್ನು ಟೀಮ್ BSR ಜಯಿಸಬೇಕಾದ್ರೆ 36 ಚೆಂಡುಗಳಲ್ಲಿ 26 ರನ್ನು ಟಾರ್ಗೆಟ್ ಸಂಖ್ಯೆಯನ್ನು ಚೇಂಜ್ ಮಾಡಬೇಕಾಗಿದೆ. ಅಲ್ಲಿ ಮುಂದಿನ ಪಂದ್ಯವನ್ನು ಆಡುವಂಥ ಕಲ್ಕೆರೆ ಕಿಂಗ್ಸ್ ಮತ್ತು ಕುವೆಂಪು ವೈಚಾರಿಕತೆ ಕ್ಯಾಪ್ಟನ್ಗಳು ಟಾಸ್ಗೆ ಬರಬೇಕು. ಇದಾದ ಬಳಿಕ ತಮ್ಮ ಪಂದ್ಯ ಆರಂಭವನ್ನು ಕಾಣಲಿಕ್ಕಿದೆ. ಆ 2 ತಂಡದ ನಾಯಕರು ಟಾಸ್ಗೆ ವೇದಿಕೆಯ ಮುಂಭಾಗದಲ್ಲಿ ಬರಬೇಕೆನ್ನೋದಾಗಿ ನಾವು ಕರೆಯನ್ನು ರವಾನಿಸ್ತಾ ಇದ್ದೇವೆ. ಕಲ್ಕೆರೆ ಕಿಂಗ್ಸ್ ವರ್ಸಸ್ ಕುವೆಂಪು ವೈಚಾರಿಕತೆ ಮುಂದಿನ ಪಂದ್ಯಾಟವನ್ನು ಆಡುತ್ತಾರೆ. ಟಾರ್ಗೆಟ್ ಸಂಖ್ಯೆ 26. ಅಲ್ಲಿ ಕಲ್ಕೆರೆ ಕಿಂಗ್ಸ್ ಮತ್ತು ಕುವೆಂಪು ವೈಚಾರಿಕತೆ ಕ್ಯಾಪ್ಟನ್ ಟಾಸ್ಗೆ ಇಮಿಡಿಯೇಟ್ಲಿ ಬರಬೇಕು. ಈ ಒಂದು ಪಂದ್ಯದ ಟಾಸ್ ಪ್ರಕ್ರಿಯೆಯನ್ನು ಶ್ರೀಯುತ ಅಶ್ವಥ್ ಸರ್ ಅವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಲ್ಕೆರೆ ಕಿಂಗ್ಸ್ ಮತ್ತು ಕುವೆಂಪು ವೈಚಾರಿಕತೆ ದಿನದ 5ನೇ ಪಂದ್ಯಾಟವನ್ನು ಆಡುತ್ತಾರೆ. ಟಾಸ್ ಪ್ರಕ್ರಿಯೆ ಸಾಗ್ತಾ ಇದೆ ಕೂಡ.
ಈಗಾಗಲೇ ದಿನದ ಇದೇನೆಯ ಪಂದ್ಯದ ಟಾಸ್ ಪ್ರಕ್ರಿಯೆ ಶ್ರುತ ಅಶ್ವಥ್ ಸರ್ ಅವರು ಮುಕ್ತಾಯವನ್ನು ಮಾಡಿ ಕೊಡುತ್ತಾ ಇದ್ದಾರೆ. ಕುವೆಂಪು ವೈಚಾರಿಕತೆ ಟಾಸ್ ಜಯವನ್ನು ಮೊದಲ ಹಂತದಲ್ಲಿ ಪಡ್ಕೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ ಬೌಲ್ ಪಾಸ್ ನಿರ್ಧಾರವನ್ನು ಮಾಡುತ್ತಾ ಇದ್ದಾರೆ. ಇದಾದ ಬಳಿಕ ತಾವು ಕ್ಷೇತ್ರ ರಕ್ಷಣೆ ಸಿದ್ಧತೆಯಲ್ಲಿ ಇರಿ ಅನ್ನುವಂಥ ಸೂಚನೆ ಮೊದಲಾಗಿ ನಾವು ತಿಳಿಸ್ತಾ ಇದ್ದೇವೆ. ಇಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಬಳಿಕ 25 ಓಟವನ್ನು ವಸೀಂ 11 ಥಂಡರ್ಸ್ನ ಆಟಗಾರರು ದಾಖಲಿಸ್ತಾ ಇದ್ದಾರೆ. ಟೀಮ್ BSR ಈ ಪಂದ್ಯವನ್ನು ಜಯಿಸಬೇಕಾದ್ರೆ 26 ಟಾರ್ಗೆಟ್ ಸಂಖ್ಯೆ ಇಲ್ಲಿ ಚೇಸ್ ಮಾಡಬೇಕಾಗಿದೆ. ವಸೀಂ 11 ಥಂಡರ್ಸ್ನ ತಂಡ ಆರಂಭಿಕ ಅವರಿಗಾಗಿ ರಿಯಾಜ್ ಅವರನ್ನು ಪರಿಚಯಿಸುವಂಥ ಲೆಕ್ಕಾಚಾರವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. 26 ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇರ್ತಕ್ಕಂಥ ಟೀಮ್ BSR ಮೊದಲ ಸರದಿ ಆಟಗಾರರು ಇವಾಗ ಅಂಕಣಗಳ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಒಂದೆಡೆ ನಾನಿ ಮತ್ತು ನವಾಜ್ ಮೊದಲ ಸರದಿ ಆಟಗಾರರು. ಟಾರ್ಗೆಟ್ ಸಂಖ್ಯೆ 26. ಎರಡನೆಯ ಸೆಷನ್ ಆರಂಭವನ್ನು ಕಾಣಲಿಕ್ಕಿದೆ. ರಿಯಾಜ್ ಮೊದಲ ಓವರ್ಗಾಗಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ನವಾಜ್ ಸ್ಟ್ರೈಕನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ. ಟಾರ್ಗೆಟ್ ಸಂಖ್ಯೆ 26. ಆರಂಭಿಕ ಎಸೆತ ನಡುವೆ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಓಟಗಳು ಬರುತ್ತಾ ಇಲ್ಲ. ವಸೀಂ 11 ಥಂಡರ್ಸ್ನ ತಂಡ ಈ ಪಂದ್ಯವನ್ನು ಜಯಿಸಬೇಕಾದ್ರೆ ಬೌಲರ್ಸ್ಗಳು ಡಾಟ್ ಬಾಲ್ಗಳ ಜೊತೆಗಾಗಿ ವಿಕೆಟ್ಸ್ ಅನ್ನು ಪಡ್ಕೊಳ್ಬೇಕಾಗಿರುವಂಥ ಒತ್ತಡದ ಪರಿಸ್ಥಿತಿಯನ್ನು ಕಾಣ್ತಾ ಇದ್ದಾರೆ. ಅದ್ಯಾವ ರೀತಿ ಎಸ್ಗಾರರು ಯಶಸ್ಸನ್ನು ಕಾಣ್ತಾರೆ ನೋಡಬೇಕಾಗಿದೆ. ರಿಯಾಜ್ ಎರಡನೆಯ ಚೆಂಡು ನಡುವೆ ನವಾಜ್ ಓಟವನ್ನು ದಾಖಲಿಸಲ್ಲ. ಡಾಟ್ ಬಾಲ್ ಸೇರ್ಪಡೆ. 2 ಎಸೆತಗಳು ಮುಕ್ತಾಯವನ್ನು ಕಾಣ್ತಾ ಇದೆ. 2 ಚೆಂಡುಗಳು ಬಹಳಷ್ಟು ಉತ್ತಮವಾಗಿ ಮುಕ್ತಾಯವನ್ನು ಮಾಡಿಕೊಟ್ರು. 4 ಪ್ರಾರಂಭಿಕ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿಡುತ್ತಾ ಇದೆ. ನವಾಜ್ ಸ್ಟ್ರೈಕಲ್ಲಿ ಇದ್ದಾರೆ. ಮೂರನೆಯ ಚೆಂಡು ತಟ್ಟಿಮುಟ್ಟಿ ಓಟ ದಾಖಲಿಸಲ್ಲ. ಪ್ರಯತ್ನಗಳು ಸಾಗ್ತಾ ಇದೆ. ಮತ್ತೆ ಕ್ಷೇತ್ರ ರಕ್ಷಣೆ ದಾಖಲಿಸಿದ್ರು. ಇಲ್ಲಿ ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ. ಈ ರೀತಿಯ ಡಾಟ್ ಬಾಲ್ ಅನ್ನು ಎಸೆತಗಾರರು ದಾಖಲಿಸಿದ್ರೆ ಮಾತ್ರ ಇಲ್ಲಿ ವಸೀಂ 11 ಥಂಡರ್ಸ್ ಈ ಪಂದ್ಯವನ್ನು ಜಯಿಸಲಿಕ್ಕೆ ಸಾಧ್ಯ. ಲೆಕ್ಕಾಚಾರ ತಪ್ಪಿದ್ರೆ ಟೀಮ್ BSR ಈ ಪಂದ್ಯವನ್ನು ಜಯಿಸಲಿಕ್ಕಿದ್ದಾರೆ. 4ನೇ ಚೆಂಡು ಲಾಗ್ ಆಫ್ ಅಲ್ಲಿ ಓಟಗಳು ಬರುತ್ತಾ ಇದೆ. ಮೊದಲ ಖಾತೆ ಆರಂಭವನ್ನು ಕಾಣ್ತಾ ಇದೆ. 4 ಚೆಂಡುಗಳಲ್ಲಿ ನವಾಜ್ 1 ಓಟವನ್ನು ದಾಖಲಿಸ್ತಾ ಇದ್ದಾರೆ. ನವಾಜ್ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. 25 ಓಟಗಳು ಇನ್ನು ಕೂಡ ಜಯಕ್ಕಾಗಿ ಬರಬೇಕಾಗಿದೆ. ಕಲ್ಕೆರೆ ಕಿಂಗ್ಸ್ ಮತ್ತು ಕುವೆಂಪು ವೈಚಾರಿಕತೆ ಮುಂದಿನ ಪಂದ್ಯಾಟವನ್ನು ಆಡ್ತಾರೆ. ಆ ಪಂದ್ಯ ದಿನದ 5ನೇ ಪಂದ್ಯದ ರೂಪದಲ್ಲಿ ಸಾಗಲಿಕ್ಕಿದೆ ಕೂಡ. ಕುವೆಂಪು ವೈಚಾರಿಕತೆ ಮೊದಲ ಟಾಸ್ ಜಯವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಮೊದಲ ಹಂತದ ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ಳುತ್ತಾ ಇದ್ದಾರೆ. ಈ ಪಂದ್ಯ ಮುಕ್ತಾಯದ ಬಳಿಕ ತಾವು ಕ್ಷೇತ್ರ ರಕ್ಷಣೆ ಸಿದ್ಧತೆಯಲ್ಲಿ ಇರುವಂಥ ಸೂಚನೆ ಮೊದಲಾಗಿ ರವಾನಿಸ್ತಾ ಇದ್ದಾವೆ. ಡಾಟ್ ಬಾಲ್ ಸೇರ್ಪಡೆ ರಿಯಾಜ್ ಮುಖಾಂತರವಾಗಿ ಕಂಡುಕೊಳ್ತಾ ಇದ್ದೇವೆ. ಅಂತಿಮ ಒಂದೇ ಸತ ಪ್ರಾರಂಭಿಕ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿಯುತ್ತಾ ಇದೆ. 5 ಚೆಂಡುಗಳಲ್ಲಿ ಕೇವಲ 1 ಓಟವನ್ನು ಮಾತ್ರ ರಿಯಾಜ್ ಬಿಟ್ಕೊಡ್ತಾ ಇದ್ದಾರೆ. ರಿಯಾಜ್ ಕೊನೆಯ ಬಾರಿ ಆರಂಭಿಕ ಓವರ್ನ ಕೊನೆಯ ಚೆಂಡು ತನ್ಮೂಲಕ ಬಹಳ ಶುದ್ಧಮನತೆಯ ಓವರ್. ಇವಾಗ ವಸೀಂ 11 ಥಂಡರ್ಸ್ನ ಪರವಾಗಿ ಬಹಳ ಶುದ್ಧಮತ SR ಗಣಿತ ಮೊದಲ ಓವರ್ನಲ್ಲಿ ರಿಯಾಜ್ ದಾಖಲಿಸಿದ್ರು. ಮೊದಲ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 1 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. 30 ಎಸೆತಗಳಲ್ಲಿ 25 ಓಟಗಳು ಇನ್ನು ಕೂಡ ಜಯಕ್ಕಾಗಿ ಬರಬೇಕಾಗಿದೆ. ಅದ್ಯಾವ ಎಸೆತಗಾರನನ್ನು ಪರಿಚಯಿಸಲು ನೋಡಬೇಕಾಗಿದೆ 2ನೇ ಓವರ್ಗಾಗಿ. ಈಗಾಗಲೇ ರಿಯಾಜ್ ಬಹಳ ಉತ್ತಮ ರೀತಿಯ ಪ್ರಾರಂಭಿಕ ಓವರನ್ನು ಮುಕ್ತಾಯವನ್ನು ಮಾಡಿಕೊಟ್ರು. ಹನ್ನೆರಡು ತಂಡಗಳು ಭಾಗವಹಿಸಿರ್ತಕ್ಕಂಥ ವ್ಯವಸ್ಥಿತ ಹಗಲು ರಾತ್ರಿಯ ಶ್ರೀಮಂತಿಕೆಯ ದಾಖಲೆಯ ಪಂದ್ಯಾಕೂಟ GBA ಈಸ್ಟ್ ಪ್ರೀಮಿಯರ್ ಲೀಗ್ 2026 ರಾಜೀವ್ ಗಾಂಧಿ ಕ್ರೀಡಾಂಗಣ ಒಳಭಾಗದಲ್ಲಿ ಸಾಗ್ತಾ ಇದೆ. GBA ಸೋಷಿಯಲ್ ಆರ್ಗನೈಸೇಷನ್ ಈ ಪಂದ್ಯಾಕೂಟವನ್ನು ಆಯೋಜನೆ ಮಾಡುತ್ತಾ ಇದೆ.
ತಟ್ಟಿಬಿಟ್ಟು ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗುತ್ತಾ ಇದೆ. ಮಿಡ್ ಆಫ್ ಅಲ್ಲಿ ಊಟಗಳು ಬರ್ತಾ ಇದೆ. ಒಂದು ಊಟಗಳ ಸೇರ್ಪಡೆ, ಓಟಗಳ ಬರವನ್ನು ಕಾಣ್ತಾ ಇರ್ತಕ್ಕಂಥ ಟೀಮ್ BSR ಇವಾಗ 3 ಓಟವನ್ನು ತಲುಪ್ತಾ ಇದ್ದಾರೆ ಎರಡನೆಯ ಓವರ್ನ ಚಾಲ್ತಿಯಲ್ಲಿ ಕೂಡ. ನೆಗೆತವನ್ನು ಕಾಣ್ತಾ ಇರ್ತಕ್ಕಂಥ ಚೆಂಡು ನಡುವೆ ಬಲವಾದ ಮನವಿಯನ್ನು ರವಾನಿಸಿದ್ರು. ಮನವಿಗೆ ಪುರಸ್ಕಾರವನ್ನು ತೀರ್ಪುಗಾರರು ನೀಡುತ್ತಾ ಇಲ್ಲಿದ್ದ ಡಾಟ್ ಬಾಲ್ಗಳ ಸೇರ್ಪಡೆ ಮತ್ತೆ ಮುಂದುವರಿ ಗಾದಿಯನ್ನು ಕಾಣ್ತಾ ಇದೆ. ದಾಸರಹಳ್ಳಿ ಪರಿಸರದ ಅನುಭವಿ ತೀರ್ಪುಗಾರರು ಪ್ರಸ್ತುತ ಪಂದ್ಯಾಟದಲ್ಲಿ ನಿರ್ಣಾಯಕ ಪೀಠದಲ್ಲಿ ಕಾಣ ಸಿಗ್ತಾ ಇದ್ದಾರೆ. ಒಂದೆಡೆ ಮದಿ ದಾಸರಹಳ್ಳಿ ಮತ್ತು ಲಕ್ಷ್ಮೀಕಾಂತ್ ದಾಸರಹಳ್ಳಿ, ವಿಶ್ರಾಂತಿಯಲ್ಲಿ ಸುನಿಲ್ ವಾರಣಾಸಿ. ಬಹಳಷ್ಟು ತಮ್ಮ ರೀತಿಯ ಚೆಂಡು ಮತ್ತೆ ದಾಖಲಾತಿಯನ್ನು ಕಾಣ್ತಾ ಇದೆ. ಈತ 3 ಓಟಗಳು ಮಾತ್ರ ಕಾಣ ಸಿಗ್ತಾ ಇದೆ. ಅಂತಿಮ ಒಂದು ಎಸೆತ ಈ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಅದೇ ಯಾವ ರೀತಿ ಕೊನೆ ಒಂದು ಎಸೆತವನ್ನು ಅಬುನಿ ಮುಕ್ತಾಯವನ್ನು ಮಾಡಿಕೊಳ್ತಾರೆ ನೋಡಬೇಕಾಗಿದೆ. ಅಬುನಿ ಕೊನೆಯ ಬಾರಿ ನವಾಜ್ ಸ್ಟ್ರೈಕ್ ಅಲ್ಲಿ ಎರಡರ ಅಂತಿಮ ಚೆಂಡು ಅಬುನಿ ದಾಖಲಿಸತಕ್ಕಂಥ ಅಂತಿಮ ಎಸೆತ. ಇವಾಗ ನವಾಜ್ ಹೋದರೆ ಇವಾಗ ಆಘಾತವನ್ನು ಕಾಣ್ತಾ ಇದೆ. ನಮಗೆ ಎಸೆತಗಾರ ಇದ್ದ ಅಬುನಿ ಇಲ್ಲಿ ಯಶಸ್ಸನ್ನು ಕಂಡ್ರು. ಇಲ್ಲಿ 3ಕ್ಕೆ ಮೊದಲ ವಿಕೆಟ್ಸ್ ಪತನವು ಕೂಡ. ಅಂತಿಮ 24 ಚೆಂಡುಗಳಲ್ಲಿ 23 ಓಟಗಳು ಬರಬೇಕಾಗಿದೆ. ಈತ ಹೊಸ ಆಟಗಾರನ ಸೇರ್ಪಡೆ ಅಜಿತ್ ಅಂಕಣಕ್ಕೆ ಬರುತ್ತಾ ಇದ್ದಾರೆ. ಈ ರೀತಿಯ ಡಾಟ್ ಬಾಲ್ ಅನ್ನು ದಾಖಲಿಸಿದ್ರೆ ಮಾತ್ರ ಇಲ್ಲಿ ವಸೀಂ 11 ಥಂಡರ್ಸ್ ಜಯಿಸಲಿಕ್ಕೆ ಸಾಧ್ಯ. ಈಗಾಗಲೇ 2 ಮಂದಿ ಬೌಲರ್ಸ್ಗಳು ಬಹಳಷ್ಟು ಉತ್ತಮ ತಂದು ಎಸ್ಗಾರಿಕೆಯನ್ನು ದಾಖಲಿಸಿ ಆರಂಭಿಕವನ್ನು ರಿಯಾಜ್ ಬಹಳಷ್ಟು ಉತ್ತಮ ಓವರ್ ಮುಕ್ತಾಯವನ್ನು ಮಾಡಿಕೊಟ್ರು ಕೂಡ ಆ ಬಳಿಕದ 2ನೇ ಓವರ್ನಲ್ಲಿ ಅಬುನಿ ಸುಂದರತೆಯ 2ನೇ ಓವರ್ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಹೊಸ ಬೌಲರ್ ಮತ್ತೆ ರಿಯಾಜ್ ಅವರನ್ನು ಪರಿಚಯಿಸ್ತಾ ಇದೆ. DK ಮೋಹನ್ ಬಾಬು ಅವರ ಆಶೀರ್ವಾದದೊಂದಿಗೆ KT ರಾಜ್ಕುಮಾರ್ ಸರ್ ಅವರ ಸಾರಥ್ಯದೊಂದಿಗೆ ಸಾಗ್ತಾ ಇರ್ತಕ್ಕಂಥ ದಾಖಲೆಯ ಶ್ರೀಮಂತಿಕೆಯ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಾಕೂಟ. ಓಟಗಳಿಗೆ ಅವಕಾಶವನ್ನು ರಿಯಾಜ್ ಮಾಡಿಕೊಡ್ತಾ ಇಲ್ಲ. 2ನೇ ಓವರ್ ಅನ್ನು ದಾಖಲಿಸ್ತಾ ಇರ್ತಕ್ಕಂಥ ವೈಯಕ್ತಿಕ ರೂಪದಲ್ಲಿ 2ನೇ ಓವರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಪ್ರಾರಂಭಿಕ ಓವರ್ನಲ್ಲಿ ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಂತ ಯಶಸ್ವಿ ಬೌಲರ್ ಈತ 3ನೇ ಓವರ್ನ ಮೊದಲ ಚೆಂಡನ್ನು ಡಾಟ್ ಬಾಲ್ ರೂಪದಲ್ಲಿ ಮುಕ್ತಾಯವನ್ನು ಮಾಡಿಕೊಡುತ್ತಾ ಇದ್ದಾರೆ. 2ನೇ ಚೆಂಡು ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸಿದ ಮಿಡ್ ಆಫ್ ಓಟಗಳು ಬರುತ್ತಾ ಇದೆ. 1 ಓಟದ ಹೆಚ್ಚುವರಿ 4 ಓಟವನ್ನು ತಲುಪ್ತಾ ಇದೆ. 22 ಓಟಗಳು ಇನ್ನಿರ್ತಕ್ಕಂಥ 22 ಚೆಂಡುಗಳಲ್ಲಿ ಬರಬೇಕಾಗಿದೆ. 22ಕ್ಕೆ 22 ಓಟಗಳ ಅವಶ್ಯಕತೆ. ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸಿದ್ರು ಕೂಡ ಸುಲಭವಾಗಿ ಜಯಿಸಬಲ್ಲ ಅಂತ ಪಂದ್ಯ. ಆದರೂ ಕೂಡ ಕ್ರಿಕೆಟ್ ಅದೃಷ್ಟದ ಆಟ ಎನ್ನುವಂಥ ಅದೃಷ್ಟದ ಆಟ ಎನ್ನುವ ತಣೆಪಟ್ಟಿಯನ್ನು ಕಟ್ಟಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಅದೇ ಯಾವ ರೀತಿ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತೆ ನೋಡಬೇಕಾಗಿದೆ ಕೂಡ. 1 ಓಟದ ಹೆಚ್ಚುವರಿ 5 ಓಟವನ್ನು ತಲುಪ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ ಕೂಡ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಉಂಟಿ ಓಟವನ್ನು ದಾಖಲಿಸ್ತಾ ಇದೆ. 26ರ ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇರ್ತಕ್ಕಂಥ ಟೀಮ್ BSR ಚಾಲ್ತಿಯ 3ನೇ ಓವರ್ನಲ್ಲಿ 6 ಓಟವನ್ನು ತಲುಪ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಈ ಹಂತದಲ್ಲಿ ಮಾಡಿಕೊಟ್ರು. ಓಟಗಳ ಸೇರ್ಪಡೆ 7 ಓಟವನ್ನು ತಲುಪ್ತಾ ಇದೆ. ಕೊನೆಯ ಒಂದೇ ಸತಿ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ.
3 ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಟೀಮ್ BSR 8 ಊಟವನ್ನು ತಲುಪ್ತಾ ಇದೆ. ಕೊನೆ 18 ಎಸೆತಗಳು ಬಾಕಿ ಉಳಿತಾ ಇದೆ. 18 ಊಟಗಳು ಬರಬೇಕಾಗಿದೆ. 18ಕ್ಕೆ 18 ಊಟಗಳ ಅವಶ್ಯಕತೆ. ನಾಲ್ಕನೆಯ ಓವರ್ಗಾಗಿ ಮತ್ತೆ ಅಬ್ಬುನಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. 18 ಎಸೆತಗಳಲ್ಲಿ 18 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 4 ರನ್ ಮೊದಲ ಚೆಂಡು ನಡುವೆ ನೆಟ್ಟನರ ಹೊಳತನ್ನು ದಾಖಲಿಸಿದ್ರು. ಅಬ್ಬುನಿ ದಾಖಲಿಸಿದ 4 ರನ್ ಮೊದಲ ಚೆಂಡು ಇವಾಗ 1 ಓಟವನ್ನು ದಾಖಲಿಸ್ತಾ ಇದೆ. ತಡ ಮೊತ್ತ 19 ಓಟವನ್ನು ತಲುಪ್ತಾ ಇದ್ದಾರೆ. 17 ಚೆಂಡುಗಳಲ್ಲಿ 17 ಓಟಗಳು ಬರಬೇಕಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಜಯಕ್ಕಾಗಿ. ಅದ್ಯಾವ ರೀತಿ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತೆ ನೋಡಬೇಕಾಗಿದೆ. ತರ್ಟಿ ಮುಟ್ಟಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮಿಟಾನಲ್ಲಿ ಓಟಗಳು ಬರ್ತಾ ಇದೆ. ಮತ್ತೆ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಈ ರೀತಿಯ ಒಂಟಿ ಓಟವನ್ನು ದಾಖಲಿಸಿದ್ರೆ ಟೀಮ್ BSR ಈ ಪಂದ್ಯವನ್ನು ಜಯಿಸಲಿಕ್ಕೆ ಸಾಧ್ಯವಿದೆ. ಅದ್ಯಾವ ರೀತಿ ಡಾಟ್ ಬಾಲ್ಗಳ ಜೊತೆಗಾಗಿ ವಿಕೆಟ್ಸ್ ಅನ್ನು ಪಡ್ಕೊಳ್ಳೋ ಮುಖಾಂತರವಾಗಿ ಪಂದ್ಯಾಟವನ್ನು ವಸೀಂ 11 ಥಂಡರ್ಸ್ ಜಯಿಸಾರ ನೋಡಬೇಕಾಗಿದೆ. ಕನಿಷ್ಠ ಮೊತ್ತವನ್ನು ಚೇಂಜ್ ಮಾಡ್ತಾ ಇದೆ ಟೀಮ್ BSR. ಮೊದಲ ಅಂತ ಟಾಸ್ ಜಯವನ್ನು ಕಂಡಿರ್ತಕ್ಕಂಥ ತಂಡವೂ ಕೂಡ 16 ಎಸೆತಗಳಲ್ಲಿ 16 ಓಟಗಳು ಬರಬೇಕಾಗಿದೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಕ್ಷೇತ್ರರಕ್ಷಣೆ ಬದಲಾಯಿಸುವಂಥ ಪ್ರಕ್ರಿಯೆಗಳು ಅಂಕಗಳ ಭಾಗದಲ್ಲಿ ಸಾಗ್ತಾ ಇದೆ ಕೂಡ. ನಗತವನ್ನು ಕಾಣ್ತಾ ಇರತಕ್ಕಂಥ ಚೆಂಡು ತನ್ಮೂಲಕ ಕಾರ್ಡ್ ಬ್ಯಾಂಡ್ ರೂಪದಲ್ಲಿ ಗೋಟದ ಭಾಗದಲ್ಲಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಇವಾಗ ಆಘಾತವನ್ನು ಕಾಣ್ತಾ ಇದೆ. ಆರಂಭಿಕ ಹಂತದಲ್ಲಿ ಕನಿಷ್ಠ ಮೊತ್ತವನ್ನು ವಸೀಂ 11 ಥಂಡರ್ಸ್ ಆಟಗಾರರು ದಾಖಲಿಸಿದ್ರು ಕೂಡ ಇಲ್ಲಿ ಎಸೆಗಾರರು ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಎದುರಾಳಿ ಆಟಗಾರರಿಗೆ ಕಟ್ಟಿ ಹಾಕಬಲ್ಲ ಒಂದು ಪ್ರಯತ್ನಗಳ ನಡುವೆ ಯಶಸ್ಸನ್ನು ಕಂಡ್ರು. ಇಲ್ಲಿ 2ನೆಯ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. 15 ಚೆಂಡುಗಳಲ್ಲಿ 16 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಈ ವ್ಯವಸ್ಥಿತ ದಾಖಲೆಯ ಶ್ರೀಮತಿಗೆ ಪಂದ್ಯಕೂಟಕ್ಕೆ ಬಹಳಷ್ಟು ಉತ್ತಮತೆಯ ಸಹಕಾರವನ್ನು ದಾನಿಗಳು ನೀಡಿದ್ದಾರೆ. ಪ್ರತಿ ಮ್ಯಾಚ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗಾಗಿ ಬ್ಯಾಟನ್ನು ಕೊಡ ಮಾಡ್ತಾ ಇರ್ತಕ್ಕಂಥ ದಾನಿಗಳು ಶ್ರೀಯುತ ಭರತ್ ಅಭ್ಯುತ್ ಗ್ರೂಪ್ನ ಮಾಲೀಕರು. CR7 ಅಫಿಷಿಯಲ್ ಮುಖ್ಯನ ನೇರ ಪ್ರಸಾರ ಯೂಟ್ಯೂಬ್ನಲ್ಲಿ GBA ಈಸ್ಟ್ ಪ್ರೀಮಿಯರ್ ಲೀಗ್ ವೀಕ್ಷಿಸಬಹುದಾಗಿದೆ. GBA ಈಸ್ಟ್ ಸೋಷಿಯಲ್ ಆರ್ಗನೈಸೇಷನ್ನ ಫೇಸ್ಬುಕ್ನ ಪೇಜನ್ನು ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಅನ್ನೋದಕ್ಕೆ ತಿಳಿಸ್ತಾ ಇದ್ದೇವೆ. ಈ ಕ್ರೀಡಾ ಟೂರ್ನಿ ಯಶಸ್ವಿಯಾಗಿ ಸಾಗಿ ಬರಲಿಕ್ಕೆ ಸಾಕಷ್ಟು ದಾನಿಗಳು ಸಹಕಾರವನ್ನು ನೀಡಿದ್ದಾರೆ. ಈ ಒಂದು ಕ್ರೀಡಾ ಟೂರ್ನಿ ಯಶಸ್ವಿಯಾಗಿ ಸಾಗಿ ಬರಲಿಕ್ಕೆ ಬಹಳಷ್ಟು ದಾನಿಗಳು ಸಹಕಾರವನ್ನು ಕೊಟ್ಟಿದ್ದಾರೆ. ವಿನಾಯಕ ಜ್ಯುವೆಲರಿ ಮತ್ತು ಸಿಲ್ಕ್ ಸ್ಯಾರಿ ಮಾಲೀಕರು
ಶ್ರೀವಾರಿ ಡೆವಲಪರ್ಸ್ ಅಂಡ್ ಮಾರ್ಕೆಟಿಂಗ್, ಮಾನ್ಸೂನ್ ಪಬ್ಲಿಕ್ ಸ್ಕೂಲು, ಆರ್ಟ್ ಆಫ್ ಸ್ಪೀಕಿಂಗ್ ಪಬ್ಲಿಕ್ ಸ್ಕೂಲ್ ಅಕಾಡೆಮಿ, ಅಭ್ಯುತ್ ಗ್ರೂಪ್ನ ಮಾಲೀಕರು ಶ್ರೀಯುತ ಭರತ್, ಇವರೆಲ್ಲರೂ ಕೂಡ GBS ಪ್ರೀಮಿಯರ್ ಲೀಗ್ ಪಂದ್ಯಾಕೂಟಕ್ಕೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಹದಿಮೂರು ಎಸೆತಗಳು ಬಾಕಿ ಉಳಿತಾ ಇದೆ. 14 ಓಟಗಳು ಬರಬೇಕಾಗಿದೆ. 13ಕ್ಕೆ 14 ಓಟಗಳ ಅವಶ್ಯಕತೆ. ಕೊನೆ ಒಂದು ಎಸೆತ ಈ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಅದಾವ ರೀತಿ ಅಂತಿಮ ಎಸೆತವನ್ನು ಮುಕ್ತಾಯವನ್ನು ಮಾಡಿಕೊಡುತ್ತಾರೆ ನೋಡಬೇಕಾಗಿದೆ. ಅಬುನಿ ಕೊನೆಯ ಬಾರಿ. 13ಕ್ಕೆ 14 ಓಟದ ಅವಶ್ಯಕತೆ. ಅಬುನಿ ಹೆಸರಾಗದ ಕೊನೆಯ ಚೆಂಡು ತೀರಾ ಕೆಳಚಾದು ಹೋಗ್ತಾ ಇದ್ದ. ಓಟಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಾಣ್ತಾ ಇರತಕ್ಕಂಥ 4 ಓವರ್ಗಳ ಬಳಿಕ ಟೀಮ್ BSR 12ಕ್ಕೆ 2 ವಿಕೆಟ್ಸ್ ಅನ್ನು ಇಲ್ಲಿ ಕಳ್ಕೊಂಡು ಪಂದ್ಯಾಟವನ್ನು ಆಡುತ್ತಾ ಇದೆ. ಅಂತಿಮ 12 ಎಸೆತಗಳು ಬಾಕಿ ಉಳಿತಾ ಇದೆ. 14 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 12ಕ್ಕೆ 14 ಓಟಗಳ ಅವಶ್ಯಕತೆ. ಇದಾದ ಬಳಿಕ ಮುಂದಿನ ಪಂದ್ಯಾಟವನ್ನು ಆಡುತ್ತಾ ಇರತಕ್ಕಂಥ 2 ತಂಡದ ಆಟಗಾರ ಸಿದ್ಧತೆಯಲ್ಲಿರಬೇಕು. ಕಲ್ಕೆರೆ ಕಿಂಗ್ಸ್ ಮತ್ತು ಕುವೆಂಪು ವೈಚಾರಿಕತೆ ಇದಾದ ಬಳಿಕ ಮುಂದಿನ ಪಂದ್ಯಾಟವನ್ನು ಆಡುತ್ತಾರೆ. ಆ 2 ತಂಡದ ಆಟಗಾರ ಸಿದ್ಧತೆಯಲ್ಲಿ ಇರಿ ಅನ್ನುವಂಥ ಸೂಚನೆ ಮೊದಲಾಗಿ ನಾವು ತಿಳಿಸ್ತಾ ಇದ್ದೇವೆ ಕೂಡ. ಪಂದ್ಯಾಟಗಳು ನಿರಂತರವಾಗಿ ಸಾಗುತ್ತೆ, ಯಾವುದೇ ರೀತಿಯ ವಿಳಂಬವಿರೋದಿಲ್ಲ. 14 ಪಂದ್ಯಾಟಗಳು ಇವತ್ತಿನ ದಿನ ಮುಕ್ತಾಯವನ್ನು ಕಾಣಬೇಕಾಗಿದೆ. 12ಕ್ಕೆ 14 ಓಟದ ಅವಶ್ಯಕತೆ. ಹೊಸ ಬೌಲರ್ ಉಮಾರ್ ಇಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ 5ನೇ ಓವರ್ಗಾಗಿ. ಡಾಟ್ ಬಾಲ್ಗಳ ಜೊತೆಗಾಗಿ ವಿಕೆಟ್ಸ್ ಅನ್ನು ಪಡ್ಕೊಂಡ್ರೆ WCM11 ಥಂಡರ್ಸ್ ಈ ಪಂದ್ಯವನ್ನ ಜಯಿಸಲಿಕ್ಕೆ ಸಾಧ್ಯ. ಲೆಕ್ಕಾಚಾರ ತಪ್ಪಿದ್ರೆ ಟೀಮ್ BSR ಈ ಪಂದ್ಯವನ್ನು ಜಯಿಸಲಿಕ್ಕಿದ್ದಾರೆ. ಅದ್ಯಾವ ರೀತಿ ದಿನದ 4ನೇ ಪಂದ್ಯ ಸಂಭಾವ್ಯತೆಯನ್ನು ಕಾಣುತ್ತೆ ನೋಡಬೇಕಾಗಿದೆ. ಮಿಡಾನಲ್ಲಿ ಓಟಗಳು ಬರುತ್ತಾ ಇದೆ. ನಡುವೆ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಉಂಟು ಓಟಗಳ ಸೇರ್ಪಡೆ. ತಡ ಮೊತ್ತವು ಕೂಡ ಮತ್ತೆ ಏರಿಕೆಯನ್ನು ಕಾಣುತ್ತಾ ಇದೆ. ತಡ ಮೊತ್ತ 13 ಓಟವನ್ನು ತಲುಪ್ತಾ ಇದೆ. ಅಂತಿಮ 11ಕ್ಕೆ 13 ಓಟಗಳು ಬರಬೇಕಾಗಿದೆ. ಓಟವನ್ನು ತಲುಪ್ತಾ ಇದೆ. 2 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಅಂತಿಮ 10 ಎಸೆತ ಬಾಕಿ ಉಳಿತಾ ಇದೆ. ಜಯಕ್ಕಾಗಿ 12 ಓಟಗಳು ಬರಬೇಕಾಗಿದೆ. WCM11 ಥಂಡರ್ಸ್ ವರ್ಸಸ್ ಟೀಮ್ BSR ಬಹಳಷ್ಟು ಮೊತ್ತದ ಪಂದ್ಯವನ್ನು ಮುಂದುವರಿಸ್ತಾ ಇದ್ದಾರೆ ಕೂಡ. ಕನಿಷ್ಠ ಮೊತ್ತವನ್ನು ದಾಖಲಿಸಿದ್ರು ಕೂಡ ಇಲ್ಲಿ WCM11 ಥಂಡರ್ಸ್ನ ಬೌಲರ್ಸ್ಗಳು ಪಂದ್ಯಾಟವನ್ನು ಉಳಿಸಿಕೊಡುತ್ತಾರೆ ನೋಡಬೇಕಾಗಿದೆ. ಈಗಾಗಲೇ ಬಹಳಷ್ಟು ಮೊತ್ತೊಂದು ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದ್ದಾರೆ ಕೂಡ. 10ಕ್ಕೆ 12 ಓಟದ ಅವಶ್ಯಕತೆ. ಅಜಿತ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಉಮಾರ್ ಮತ್ತೆ 3ನೇ ಬಾರಿ. ನಗತವನ್ನು ಕಾಣುತ್ತಾ ಇರತಕ್ಕಂಥ ಚೆಂಡು ನಿರೀಕ್ಷಿತ ಹೊಡೆತಗಳು ಬರುತ್ತಾ ಇಲ್ಲ. ಈ ರೀತಿಯ ಡಾಟ್ ಬಾಲ್ಗಳು ಜಯಕ್ಕಾಗಿ ಬರಬೇಕಾಗಿದೆ. ಈತ ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. 14ರಲ್ಲಿ ಸ್ಥಗಿತವನ್ನು ಕಾಣುತ್ತಾ ಇದೆ ಕೂಡ. 2ನೇ ದಿನದ 4ನೇ ಪಂದ್ಯ ರಾಜೀವ್ ಗಾಂಧಿ ಕ್ರೀಡಾಂಗಣ ಒಳಭಾಗದಲ್ಲಿ ಮುಂದುವರಿ ಗಾದಿಯನ್ನು ಕಾಣುತ್ತಾ ಇದೆ. ಇದಾದ ಬಳಿಕ ಅಂಕಣ ಒಳಭಾಗದಲ್ಲಿ 5ನೇ ಪಂದ್ಯ ಸಾಗಿ ಬರಲಿಕ್ಕಿದೆ. ಕಲ್ಕೆರೆ ಕಿಂಗ್ಸ್ ವರ್ಸಸ್ ಕುವೆಂಪು ವೈಚಾರಿಕತೆ ಪಂದ್ಯಾಟವನ್ನು ಆಡುತ್ತಾರೆ. ಕುವೆಂಪು ವೈಚಾರಿಕತೆ ಮೊದಲ ಹಂತದ ಟಾಸ್ ಜಯವನ್ನು ಕಂಡಿರ್ತಕ್ಕಂಥ ತಂಡ ಮೊದಲಾಗಿ ಬೌಲ್ ಪಾಸ್ ನಿರ್ಧಾರವನ್ನು ಮಾಡುತ್ತಾ ಇದೆ. ಈ ಪಂದ್ಯ ಮುಕ್ತಾಯದ ಬಳಿಕ ತಾವು ಕ್ಷೇತ್ರ ರಕ್ಷಣೆ ಸಿದ್ಧತೆಯಲ್ಲಿ ಇರಬೇಕೆನ್ನುವಂಥ ಸೂಚನೆ ರವಾನಿಸ್ತಾ ಇದ್ದಾವೆ. ಲೆಗ್ ಲಾನ್ಸ್ ಮಾಡುವಂಥ ಪ್ರಯತ್ನಗಳ ನಡುವೆ ಉಂಟು ಓಟಗಳು ಬರುತ್ತಾ ಇದೆ. ತಂಡದ ಮೊತ್ತವು ಕೂಡ 15 ಓಟವನ್ನು ತಲುಪ್ತಾ ಇದೆ. ಕೊನೆ 8 ಎಸೆತ ಬಾಕಿ ಉಳಿತಾ ಇದೆ. 11 ಓಟಗಳು ಬರಬೇಕಾಗಿದೆ. 8ಕ್ಕೆ 11 ಓಟದ ಅವಶ್ಯಕತೆ. ಅದ್ಯಾವ ಒಂದು ತಂಡ ಪ್ರಸ್ತುತ ಪಂದ್ಯವನ್ನು ಜಯಿಸ್ತಾರೆ ನೋಡಬೇಕಾಗಿದೆ. ಪ್ರಸ್ತುತ ಪಂದ್ಯಾಟದ ವೀಕ್ಷಣೆ ಇರತಕ್ಕಂಥ ಎಲ್ಲ ಕ್ರೀಡಾ ಪ್ರೇಕ್ಷಕರಿಗೆ ಮೊದಲಾಗಿ ನಾವು GBS ಸೋಷಿಯಲ್ ಆರ್ಗನೈಸೇಷನ್ ಸಂಸ್ಥೆಯ ಪರವಾಗಿ ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ತಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ನಮ್ಮ ಪಂದ್ಯಾಕೂಟದ ವೀಕ್ಷಣೆ ಇದ್ದೀರಿ. ತಮಗೆ ಮತ್ತೊಮ್ಮೆ ನಾವು ಅಭಿಮಾನದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಕೂಡ.
ಕೊನೆ 7 ಎಸೆತಗಳು ಬಾಕಿ ಉಳಿತಾ ಇದೆ. 11 ಓಟಗಳು ಬರಬೇಕಾಗಿದೆ. ವಿರಾಸನ ಹೊಳತ ದಾಖಲಿಸಲ ಫೇದ ಸುಂದರತೆ ಹೊಳತ ತನ್ಮೂಲಕ ಮಿಡ್ ವಿಕೆಟ್ ಸೀಮಾರೇಖೆಯ ಹೊರ ಭಾಗವನ್ನು ಕಾಣುತ್ತದಿತ್ತ 6 ಓಟಗಳ ಸೇರ್ಪಡೆ. 6 ರನ್ ದಾಖಲಿಸಿದ್ರು. 21 ಓಟವನ್ನು ತಲುಪ್ತಾ ಇದೆ. 5 ಓವರ್ ಮುಕ್ತಾಯವನ್ನು ಕಾಣುತ್ತಾ ಇದೆ. ಟೀಮ್ BSR 21ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡುತ್ತಾ ಇದೆ. ಕೊನೆಯ 6 ಎಸೆತ 5 ಓಟಗಳ ಅವಶ್ಯಕತೆ. ಅಲ್ಲಿ ಟೀಮ್ BSR ಆಟಗಾರರು ಅಂಕಣಗಳ ಎಂಟನ್ನ ಕಾಣಲಿಕ್ಕಿದೆ. ಮೊದಲೇ ತಿಳಿಸ್ತಾ ಇದ್ದೇವೆ. 6ಕ್ಕೆ 5 ಓಟಗಳ ಅವಶ್ಯಕತೆ. OCM11 ಥಂಡರ್ಸ್ನ ತಂಡ ಅದ್ಯಾವ ಎಸೆತಗಾರನಿಗೆ ಚೆಂಡನ್ನು ರವಾನಿಸ್ತಾರೆ ನೋಡಬೇಕಾಗಿದೆ. ಡಾಟ್ ಬಾಲ್ಗಳ ಜೊತೆಗಾಗಿ ವಿಕೆಟ್ಸ್ ಅನ್ನು OCM11 ಥಂಡರ್ಸ್ನ ಬೌಲರ್ ಪಡ್ಕೊಂಡ್ರೆ ಈ ಪಂದ್ಯವನ್ನು ಜಯಿಸಲಿಕ್ಕೆ ಸಾಧ್ಯ. ಲೆಕ್ಕಾಚಾರ ತಪ್ಪಿದ್ರೆ ಟೀಮ್ BSR ಈ ಪಂದ್ಯವನ್ನು ಜಯಿಸಲಿಕ್ಕಿದ್ದಾರೆ. 6ಕ್ಕೆ 5 ಓಟದ ಅವಶ್ಯಕತೆ. ಈ ಪಂದ್ಯವನ್ನು ಯಾರೇ ಜಯಿಸಲಿ ಮುಂದಿನ ಪಂದ್ಯಾಟವನ್ನು ಆಡುವಂತ ಎರಡೂ ತಂಡದ ಆಟಗಾರರು ಸಿದ್ಧತೆಯಲ್ಲಿ ಇರಬೇಕು. ಕಲ್ಕೆರೆ ಕಿಂಗ್ಸ್ ಮತ್ತು ಕುವೆಂಪು ವೈಚಾರಿಕತೆ ಪಂದ್ಯಾಟವನ್ನು ಆಡ್ತೀರಿ. 6ಕ್ಕೆ 5 ಓಟದ ಅವಶ್ಯಕತೆ. ಕೊನೆ ಓವರ್ ಆರಂಭವನ್ನು ಇವಾಗ ಪಡ್ಕೊಳ್ತಾ ಇದೆ. ಅಜಯ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 6ಕ್ಕೆ 5 ಓಟಗಳು ಬರಬೇಕಾಗಿದೆ. ಪಂದ್ಯಾಟ ಆರಂಭಿಸಿ ಅಯೂಬ್ SR ಭಾಗದಲ್ಲಿ 6ಕ್ಕೆ 5. ಅಜಿತ್ ಹೆಸರಾಗದ ಗರರ ಮೊದಲ ಚಂಡಿತ ಓಟವನ್ನು ಅಜಿತ್ ದಾಖಲಿಸಿ 1 ಓಟಗಳ ಸೇರ್ಪಡೆ. 2ನೇ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳ ನಡುವೆ ಇತ್ತ ಅದ್ಯಾವ ರೀತಿಯ ತೀರ್ಪುಗಾರ ರವಾನಿಸ್ತಾರೆ ನೋಡಬೇಕಾಗಿದೆ. 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಚುರುಕಿನ ಅವಳಿ ಓಟವನ್ನು ಮೊದಲ ಚೆಂಡಿಗೆ ಅಜಿತ್ ದಾಖಲಿಸ್ತಾ ಇದ್ದಾರೆ. 3 ಓಟಗಳು 5 ಎಸೆತಗಳಲ್ಲಿ ಬರಬೇಕಾಗಿದೆ. 5ಕ್ಕೆ 3. ನಾಟ್ ಔಟ್ ಸೂಚನೆ ಬರ್ತಾ ಇದೆ. 3 ಓಟಗಳು ಬರಬೇಕಾಗಿದೆ ಇನ್ನಿರ್ತಕ್ಕಂಥ 5 ಚೆಂಡುಗಳಲ್ಲಿ. ಆರಂಭಿಕ ಚೆಂಡಿಗೆ ಬಹಳ ಶುದ್ಧ ಮತ್ತು ಅವಳಿ ಓಟವನ್ನು ಅಜಿತ್ ದಾಖಲಿಸಿದ್ರು. 26ರಂದು ಟಾರ್ಗೆಟ್ ಸಂಖ್ಯೆ 1 ಟೀಮ್ BSR ಇಲ್ಲಿ ಚೇಸ್ ಮಾಡುತ್ತಾ ಇದೆ. 23ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡುತ್ತಾ ಇದೆ. 5 ಚೆಂಡುಗಳಲ್ಲಿ 3 ಓಟಗಳು ಬರಬೇಕಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ. 2 ತಂಡಗಳು ಕೂಡ ಜಯಕ್ಕಾಗಿ ಪ್ರತಿ ಹೋರಾಟದ ಪಂದ್ಯಾಟವನ್ನು ಆಡುತ್ತಾ ಇದೆ. ಅದ್ಯಾವ ರೀತಿ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತೆ ನೋಡಬೇಕಾಗಿದೆ. ಅಜಿತ್ ಸ್ಟ್ರೈಕ್ ಅಲ್ಲಿ ಅಯೂಬ್ SR ಭಾಗದಲ್ಲಿ ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಬೇಕು. ಅಯೂಬ್ ಮತ್ತೆ 2ನೇ ಬಾರಿ ಅಜಿತ್ ಸ್ಟ್ರೈಕ್ ಅಲ್ಲಿ 5ಕ್ಕೆ 3. 2ನೇ ಚೆಂಡು ನಗತವನ್ನು ಕಾಣುತ್ತಾ ಇರತಕ್ಕಂಥ ಚೆಂಡು ಇವಾಗ ಗೋಟದಿಂಬಾಗಲಿತ್ತ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ಪಡ್ಕೊಂಡ್ರು. 3ನೇ ವಿಕೆಟ್ಸ್ ಇವಾಗ ಟೀಮ್ BSR ಅಂತಿಮ ಓವರ್ನಲ್ಲಿ ಕಳ್ಕೊಳ್ಳುತ್ತಾ ಇದೆ. ಆರಂಭಿಕ ಚೆಂಡಿಗೆ 2 ಓಟವನ್ನು ದಾಖಲಿಸಿರ್ತಕ್ಕಂಥ ಅಜಿತ್ ಒಂದೆಡೆ 30 ಮುಟ್ಟಿ ಓಟವನ್ನು ದಾಖಲಿಸುವ ಪ್ರಯತ್ನವನ್ನು ಈ ಹಂತದಲ್ಲಿ ಕಂಡ್ರು. ಯಶಸ್ಸನ್ನು ಕಾಣುತ್ತಲಿತ್ತ ಅಯೂಬ್ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. 4ಕ್ಕೆ 3 ಓಟದ ಅವಶ್ಯಕತೆಯೂ ಕೂಡ. ಹೊಸ ಆಟಗಾರನ ಸೇರ್ಪಡೆ ಅರುಣ್ ಕಡೆಗೆ ಬರ್ತಾ ಇದ್ದಾರೆ.
ಅದ್ಯಾವ ರೀತಿ ಪ್ರಸ್ತುತ 4ನೆಯ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತೆ ನೋಡಬೇಕಾಗಿದೆ. ನಾಲ್ಕಕ್ಕೆ 3 ಮೂರನೇ ಚಡ ತಟ್ಟಿ ಮುಟ್ಟಿ ಓಟವನ್ನು ದಾಖಲೆ ಸಫಲ ಪ್ರಯತ್ನಗಳು ಸಾಗ್ತಾರೆ. ಸಿಗಲ್ಲ ಅಪಾಯಕಾರಿ ಓಟಗಳ ಪೂರೈಕೆಯೂ ಕೂಡ ಅಂತಿಮ ನೋ ಬಾಲ್ ಸೂಚನಾ ತೀರ್ಪಿಗೆ ರವಾನಿಸಿದ್ರು. 1+1 2 ಓಟಗಳ ಸೇರ್ಪಡೆ ಫ್ರೀ ಹಿಟ್ ಈ ಹಂತದ ಜಾರಿಯನ್ನು ಕಾಣುತ್ತಾ ಇದೆ. 4ಕ್ಕೆ 1 ಓಟಗಳ ಅವಶ್ಯಕತೆ. ಅಲ್ಲಿ ಪಂದ್ಯವನ್ನು ಮುಂದುವರಿಸಬೇಕು. ಈಗಾಗಲೇ ನಿರ್ಣಾಯಕರು ತಮ್ಮ ಸೂಚನೆ ರವಾನಿಸಿದ್ದಾರೆ. ನೋಬಾಲ್ ಸೂಚನೆ ರವಾನಿಸ್ತಾ ಇದ್ದಾರೆ. ಪಂದ್ಯಾಟ ಜಯಕ್ಕಾಗಿ 1 ಓಟಗಳು ಬರಬೇಕಾಗಿದೆ. ಟೀಮ್ BSR ಮತ್ತು ವಸೀಂ 11 ಥಂಡರ್ಸ್ ನ ಪಂದ್ಯಾಟದಲ್ಲಿ ಸಾಗ್ತಾ ಇದೆ. 4ಕ್ಕೆ 1. ಅಲ್ಲಿ ಮುಂದಿನ ಪಂದ್ಯವನ್ನು ಆಡುವ 2 ತಂಡದ ಆಟಗಾರ ಸಿದ್ಧತೆಯಲ್ಲಿರಿ. ಕಲ್ಕೆರೆ ಕಿಂಗ್ಸ್ ಮತ್ತು ಕುವೆಂಪು ವೈಚಾರಿಕತೆ. ಬೇಸಬಲ್ಲ ಪ್ರಯತ್ನಗಳ ನಡುವೆ ಟೀಮ್ BSR ಪ್ರಸ್ತುತ ಪಂದ್ಯವನ್ನು ಜಯಿಸ್ತಾ ಇದೆ. ತಂಡಕ್ಕೆ ಮೊದಲಾಗಿ ನಾವು ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ ಕೂಡ. ಪ್ರಸ್ತುತ 4ನೆಯ ಪಂದ್ಯ ಈಗಾಗಲೇ ಮುಕ್ತಾಯವನ್ನು ಕಾಣುತ್ತಾ ಇದೆ. ಈಗಾಗಲೇ ಮುಕ್ತಾಯ ಕಾಣ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ ಟೀಮ್ BSR ಪರವಾಗಿ ಬಹಳಷ್ಟು ಉತ್ತಮ ಒಂದು SR ತೋರ್ಪಡಿಸಿರ್ತಕ್ಕಂಥ ವಿಜಯ್ ಅವರು ಬರಬೇಕು.